ರಾತ್ರಿ 9:45. ನಿಯಮಗಳು. ಪ್ರತಿ ಬಾರಿ ಟಿವಿಯಲ್ಲಿ ಮನೆಯ ದೃಶ್ಯಗಳು ಕಂಡಾಗ, ತೋರಿಸಲ್ಪಟ್ಟಾಗ ಇಬ್ಬರು ಸೋಫಾದಲ್ಲಿ ಕುಳಿತು ಹೆಡ್ಫೋನ್ ಧರಿಸಿ ಮನೆಯಲ್ಲಿ ನಡೆಯುವ ವಿಚಾರವನ್ನು ನೋಡಬಹುದು. ನನಗೆ ಫಸ್ಟ್ ಆಫ್ ಆಲ್ ಶಾಕ್ ಆಗಿದೆ. ನನಗೆ ಬೈ ದ ವೇ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಯ ಮಹಾಕಾಲ್. ಗ್ರೀನ್ ಲೈಟ್ ಆಯಿತು. ರಕ್ಷಿತಾ, ಎಸ್ ಸರ್. ಧ್ರುವಂತ್, ಎಸ್ ಬಿಗ್ ಬಾಸ್. ಈ ಸೀಸನ್ನ ಸೀಕ್ರೆಟ್ ರೂಮ್ಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಬಿಗ್ ಬಾಸ್. ನೀವಿಲ್ಲಿಂದ ಮನೆಯಲ್ಲಿ ಏನು ನಡೀತಾ ಇದೆ, ಸದಸ್ಯರು ಏನು ಮಾತಾಡ್ಕೊಳ್ತಿದ್ದಾರೆ, ಇದನ್ನೆಲ್ಲ ನೋಡ್ಬೋದು. ಓಕೆ ಬಿಗ್ ಬಾಸ್. ನಿಮ್ಮ ಬೆನ್ನ ಹಿಂದೆ ಆಗ್ತಿದ್ದಂಥ ಬಹುತೇಕ ವಿಷಯಗಳೆಲ್ಲ ಇನ್ನು ನೀವು ಇಲ್ಲಿಂದ ನೇರವಾಗಿ ನೋಡ್ಬೋದು. ಓಕೆ ಬಿಗ್ ಬಾಸ್. ಅಷ್ಟೇ ಅಲ್ಲ, ಈ ವಾರ ನಿಮ್ಮಿಬ್ಬರಿಗೆ ಬಿಗ್ ಬಾಸ್ ಒಂದು ದೊಡ್ಡ ಜವಾಬ್ದಾರಿಯನ್ನು ನೀಡಲಿದ್ದಾರೆ. ಓಕೆ ಬಿಗ್ ಬಾಸ್. ನಿಮ್ಮಿಬ್ಬರಿಗೂ ಶುಭವಾಗಲಿ. ಥ್ಯಾಂಕ್ ಯು ಬಿಗ್ ಬಾಸ್. ಅಯ್ಯೋ ದೇವರೇ, ನಾನು ಯೋಚನೆ ಮಾಡೋದು ಒಂದೇ ರೂಮಲ್ಲಿ ನಿಮ್ಮ ಜೊತೆಗೆ ಹೇಗೆ ಇರೋದು. ನಿಮಗೆ ಬಯಸದೆ ಬಂದ ಭಾಗ್ಯ ಧ್ರುವಂತಿನ ಜೊತೆ, ಎಂಥ ಕುತಂತ್ರಿ ಜೊತೆ. ತಲೆ ನೋವಾಗುತ್ತಿದೆಯೇ ನಿಮಗೆ? ಡೋಂಟ್ ವರಿ, ನಾನು ಅಷ್ಟು ಕೆಟ್ಟವನಲ್ಲ. ಯು ಕ್ಯಾನ್ ಎಂಜಾಯ್ ದ ಸೀಕ್ರೆಟ್ ರೂಮ್. ಇಲ್ಲಿ ನೀವು ಡ್ಯಾನ್ಸ್ ಮಾಡ್ಬೋದು, ಕುಣಿಬೋದು, ಆದರೆ ನಿಮ್ಮ ಟೀಮ್ ಇಲ್ಲ ಅಷ್ಟೇ. ನಿಮ್ಮ ಗಿಲ್ಲಿ ಅವರು ಇವರೆಲ್ಲ ಇಲ್ಲ ಅಷ್ಟೇ. ಈಗ ನಿಮ್ಮ ಕಣ್ಣ ಮುಂದಿರೋದು ನಾನು ಒಬ್ಬನೇ. ಫಸ್ಟ್ ಆಫ್ ಆಲ್ ನನಗೆ ಶಾಕ್ ಆಯಿತು, ಎಫೆಕ್ಟು ಶಾಕ್ ಆಯಿತು ನನಗೆ. ಯಾಕೆಂದರೆ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು, ಇಷ್ಟು ಬೇಗ ಹೋಗಲ್ಲ, ಸ್ವಲ್ಪ ಲೇಟ್ ಹೋಗ್ತೀನಿ ಅಂತ. ಈಗ ನಿಮ್ಮ 2 ಕ್ವಶನ್ಗೂ ಆನ್ಸರ್ ಇದೆ. ಒಂದು, ಮುಂಚೆ ಇದ್ದವ್ರಿಗೂ ಸಹ ಸೇಮ್ ಕಾನ್ಫಿಡೆನ್ಸ್ ಇತ್ತು, ಇಷ್ಟು ಬೇಗ ಹೋಗಲ್ಲ, ಬಟ್ ಎವಿಕ್ಟ್ ಆಗ. ಸೆಕೆಂಡ್, ನಿಮಗೆ ಅನಿಸುತ್ತಲ್ಲ ನೀವು ಡಿಸರ್ವಿಂಗ್ ಅಂತ, ಅದಕ್ಕೇ ಇಲ್ಲಿದ್ದೀರಿ. ಗಾಟ್ ಇಟ್? ಹೌದು. ಹಾಂ. ಸೊ ಡೋಂಟ್ ಪ್ಯಾನಿಕ್. ನೀವು ಪ್ಯಾನಿಕ್ ಆಗಬೇಡಿ. ಚೆನ್ನಾಗಿ ಆಟ ಆಡ್ತಿದ್ದೀರಿ, ಚೆನ್ನಾಗಿ ಆಡಿ. ಬಟ್ ಇಲ್ಲಿ ನಮಗೆ ಬೇರೆದೊಂದು ಟಾಸ್ಕ್ ಇದೆ. ಇಟ್ಸ್ ಅ ಸೀಕ್ರೆಟ್ ರೂಮ್ ಟಾಸ್ಕ್. ರಾತ್ರಿ 10 ಗಂಟೆ. ಏನಿಲ್ಲ, 3 ಜನ ಹೋಯ್ತು ಕರ, ಹಸು ಪುಣ್ಯಕೋಟಿ ಕರು ಹೋಯ್ತು. ದೊಡ್ಡಿಗೋಗಿ ಬರುವೆ ಕಣ ಪಾಪ ಅವಳು. ನಿಜವಾಗ್ಲೂ ಪಾಪ. ತಲೆ ಕೆಟ್ಟೋದ್ರೆ ಮಾರಿ, ಒಳ್ಳೆ ಮನಸ್ಸಿಂದ ಇದ್ರೆ ಒಳ್ಳೆ ಜೀವ ಪಾಪ ಅದು. ತುಂಬ ಇನ್ನೋಸೆಂಟ್ ಕಣ ಅವಳು ಅಲ್ವಾ? ಸಿಕ್ಕಾಬಿಟ್ಟೆ ಇನ್ನೋಸೆಂಟ್ ಅವಳು. ಆಮೇಲೆ ಅನ್ಸಿದ ಥರನೇ ಹೇಳೋಳು, ತಲೆನೇ ಕೆಡ್ಸ್ಕೊಂತಿರಲಿಲ್ಲ. ಇವತ್ತು ಹೇಳಿದ್ಲಲ್ಲ, ಏನಂದ್ಲು ಸರ್ ಅವಳು, ನಿಮ್ಮ ಥರ ವಿಷಕಾರಿ ಅಲ್ಲ ಏನೋ ಅಂದ್ಲು. ಇಲ್ಲ ಡೈರೆಕ್ಟ್ ಆಗಿ ಹೇಳ್ತಾಳೆ, ಇಲ್ಲ ವೈಟ್ ಮಾಡಲ್ಲ, ಅದೇನೋ ಅಂದ್ಲು. ಇಲ್ಲ ಆಕ್ಟಿವಿಟಿಯಲ್ಲಿ ಮಾತಾಡ್ತಾಳೆ, ಇಲ್ಲ ನಾಮಿನೇಷನ್ ಅಲ್ಲಿ ಮಾತಾಡ್ತಾಳೆ. ಹಿಂದೆ ಮುಂದೆ ಎಲ್ಲ ನೀವು ನಿನ್ನ ಬಗ್ಗೆ ಹೇಳೋ ಅಂದ್ರೆ ಊರವ್ರ ಬಗ್ಗೆ ಎಲ್ಲ ಹೇಳ್ಬಿಟ್ಟು ಹೋದ. ಪಾಪ ಊರವ್ರ ಬಗ್ಗೆ ಅವಳ ಬಗ್ಗೆ, ಪಾಪ ರಕ್ಷಿತನ ಬಗ್ಗೆ ಹೇಳಿದ್ದು ಅದನ್ನ. ಹೌದಾ? ಕಬಡ್ಡಿ ಆಡುವಾಗ ಮಣ್ಣು ಎರ್ಚೋದು, ಬಟ್ಟೆ ಎರಿದು. ಆಕ್ಚುಲಿ ಅವಳೇ ತನ ಮಾಡಿದ್ದು ಅದನ್ನ, ಇದಾಗಿದ್ದು. ಪಾಪ ನನಗೆ ಅದು ಅಟ್ಟುರ್ದಾಯ್ತು. ಇವನ್ ಯಾವನ ಒಳ್ಳೆ ಸಂಘ ಅದನ್ನೇ ಕೇಳ್ದವನು. ಅದೇ ನೀನ್ ಯಾಕೆ ಉಳ್ಕೋಬೇಕು? ಒಳ್ಳೆ ಬನ್ನಿ ಸರ್ ಅವನು. ಬಿಗ್ ಬಾಸ್, ಇಲ್ಲೊಂದು ಸೂಪರ್ ನ್ಯೂಸ್ ಇದೆ. ರಕ್ಷಿತಾ ಅವರು ಸೀಕ್ರೆಟ್ ರೂಮಿಗೆ ಬರೋಕ್ಕೆ ಮುಂಚೆ ಮನೆಯವ್ರಿಗೆ ಇವರ ಬಟ್ಟೆ ಪ್ಯಾಕ್ ಮಾಡೋ ಟಾಸ್ಕನ್ನು ಕೊಟ್ಟು ಬಂದಿದ್ದಾರೆ. ಸುಮಾರು ಎಷ್ಟು ಗಂಟೆ ಹಿಡಿಬೋದು ಆ ಬಟ್ಟೆನ ಫೈಂಡ್ ಔಟ್ ಮಾಡಿ ಫಿಕ್ಸ್ ಮಾಡಿ? ಅವರಿಗೆ ಒಂದು ಟಾಸ್ಕ್ ಉಂಟು, ಬಟ್ ಮನೆ
ನೋಡ್ರಿ ಅವಳು ಹೋಗೋವಾಗ ಮನೆಯಿಂದ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರಿತ್ತು. ನಾವೆಲ್ಲ ಎಂಥವ್ರು ಒಬ್ರುಗಳ ಮಕ್ಕಳಲ್ಲ ನಾವು, ಪ್ರತಿಯೊಬ್ಬರ ಕಣ್ಣಲ್ಲೂ ನೀರಿತ್ತು. ನೋಡ್ರಿ ಅವನ ಬಗ್ಗೆ ನಾವು ಮಾತಾಡ್ಸ್ಲೂ ಇಲ್ಲ ಅವನ್ನ. ಥೂ ಪಾಪ ಅವ್ಳು ನೋಡಿದ್ರೆ ವಾಟೂರಿದ್ ನನಗೆ ಕೈಯ ಹಿಂಗೆ ಹಿಡಿದು ಬಿಟ್ಟವಳ ಕಾರಣ. ನನಗೂ ಅಷ್ಟೇ, ಹೋಗುವಾಗ ಬಿಡ್ತಾನೆ ಇಲ್ಲ ಕೈ. ನನ್ನ ತಪ್ಕೊಂಬಿಟ್ಲು ಟೈಟಾಗಿ ಪಾಪ. ನೈಟ್ ಕೂತ್ಕೊಂಡು ಮಾತಾಡ್ದ ಕಾರಣ ಇಲ್ಲಿ ನೆಕ್ಸ್ಟು ಫ್ಯಾಮಿಲಿ ನೈಟ್ ಹತ್ಬಿಟ್ಲು ಇಲ್ಲೇ ಕೂತ್ಕೊಂಡು. ನೆನ್ನೆ ನೈಟ್ ಅಲ್ಲ ಮೊನ್ನೆ ನೈಟು ಫ್ಯಾಮಿಲಿ ರೌಂಡ್ ಬರ್ತದಲ್ವಾಗ ಇಲ್ಲಿ ನಮ್ಮ ಅಪ್ಪನ ಮಾಮ ಬರ್ತಾರಲ್ವಾಗ ಇಲ್ಲಿ ನಮ್ಮ ಅಪ್ಪನ ಮಾಮ ತುಂಬ ನೆನಪಾಗ್ತಾ ಉಂಟು ಅಂತ ಅಳುಕೆ ಸ್ಟಾರ್ಟ್ ಮಾಡಿಬಿಟ್ಲು. ನಾನು ಇವಳಕ್ಕೆ ಹಿಂಗೆ ಹಚ್ಚಿದಳು ಅಂತೀನಿ. ಛೇ, ಆದರೆ ಅವಳು ಸ್ಟ್ರಾಂಗು, ಗಟ್ಟಿಗಿತ್ತಿ, ಕಂಟ್ರೋಲ್ ಮಾಡಿಕೊಂಡು ನೋಡಿ. ಹೋಗೋಕ್ಕೆ ಚಾನ್ಸ್ ಇಲ್ವಲ್ಲ ಅವಳು. ಏನಿದು ಸ್ಪಂದನ ಎಕ್ಸ್ಪೆಕ್ಟ್ ಮಾಡಿದ್ದೆ. ಏನಿದು ಟ್ವಿಸ್ಟು. ಇನ್ನೂ ಸೌಂಡ್ ಬಂದಿಲ್ಲ ಗಿಲ್ಲಿ, ಏನೋ ಟ್ವಿಸ್ಟ್ ಇದೆ. ಸುಮ್ಮನೆ ಇನ್ನು ಆರ್ಟಿಸ್ಟ್ ಇಲ್ಲ ಕಣ, ಬಟನ್ ಕಳ್ಸಾಯ್ತು. ಟೈಮ್ ಸೌಂಡ್ ಬರುತ್ತೆ ಕಣ ಇಮಿಡಿಯೇಟಾಗಿ. ಅಲ್ಲಿ ಹೋಗಿ ಹಂಗೆ ಬ್ಯಾಕ್ ಸ್ಟೇಜಿಂದ ಹೋಗಿ ಅಲ್ಲಿ ಸ್ಟೇಜಲ್ಲಿ ಮಾತಾಡಿಸ್ತಾರೆ, ವಿಟಿ ಹಾಕ್ತಾರೆ, ಕ್ರೌಡೆಲ್ಲ ಕೂಗಾಡ್ತಾರೆ. ಒಂಚೂರು ಸೌಂಡ್ ಇಲ್ಲ ಇವತ್ತು. ಬಿಗ್ ಬಾಸ್ ನೋಡಿದ್ರ ನನ್ನ ಜನ, ಸಖತ್ತಾಗಿದೆ. ನನ್ನ ಜನ ನನಗೆ ಬಿಟ್ಕೊಟ್ಲಿಲ್ಲ. ನಿನ್ನಂಥವ್ರೆ ನಿನ್ನ ಜನ ಸಖತ್ತಾಗಿದ್ದಾರೆ, ಇಟ್ಕೋ. ನನಗಿಂಥ ಜನನೇ ಬೇಡ, ಇಂಥವ್ರನ್ನ ಚಾಲೆಂಜ್ ಹಾಕಿ ನಾನು ಆಟ ಆಡ್ತೀನಿ. ನನಗೆ ನಿನ್ನಂಥ ಜನನೂ ಬೇಡ, ಇಂಥ ಜನನೂ ಬೇಡ, ಹಿಂದ್ಗಡೆಯಿಂದ ಹಾಕು. ನನ್ನ ಜನರು ಎಲ್ಲರೂ ಮುಂದೆಯಿಂದ ಹಾಕ್ತಾರೆ, ಹಿಂದೆಯಿಂದ ಅಲ್ಲ. ನಿಂದು ಗಿಲ್ಲಿದು ನಾಮಿನೇಷನ್ ನೋಡಿದ್ದೀನಿ, ನಿಮ್ಮಿಬ್ರದ್ದು ನೋಡಿದ್ದೀನಿ ನಾನು. ಓಕೆ, ನಮ್ಗೆ ಎಂತ ನಿಮ್ದು ಇದ್ರೆ TRP ಜನ ಆನ್ ದ ಸ್ಪಾಟ್, ಆನ್ ದ ಸ್ಪಾಟ್ ನಾನು ನೋಡಿದ್ದೀನಿ. ಹಿಂದೆ ನಿಮ್ದು ಅಂತ on ನಮ್ಗೆ the ಬರುದೇ spot. ಇಲ್ಲ. ನಿಮ್ದು ಇಡೀ ಮನೇಲಿ ನಿಮ್ದು ಆನ್ ದ ಸ್ಪಾಟ್ ನಾಟಕಗಳನ್ನು ನಾನು ನೋಡ್ಕೊಂಡೇ ಬಂದಿರೋದು ರಕ್ಷಿತ್ ಅವರೇ. ನಿಮ್ದು ಜನ ಅಲ್ಲಿ, ನಮ್ದು ಜನ ಯಾರು ಇಲ್ಲ, ನಿಮ್ದು ಜನನು ಯಾರಿಲ್ಲ. ಹಾ, ಹಂಗೆ ಅಲ್ಲ ಹೇಳುದು, ಬಟ್ ನಮ್ಮ ಬೆನಿಫಿಟ್ಟಿಗೆ ಅಲ್ಲಿ ಯೂಸ್ ಮಾಡೋ ಜನ. ನೀವು ಮಾಡಿದ್ದಷ್ಟೇ, ಅವರು ಮಾಡ್ತಿರೋದಷ್ಟೇ ನಮ್ಮ ಜನ. ಆ ಬಾಂಡ್ ಲೈಕ್ ಬಟ್ ಇನ್ಮೇಲೆ ಏನು ಗೊತ್ತಾ, ಕಮ್ಮಿ ಜನ ಇರ್ತೀವಲ್ಲ, ನಮಗೆ ಕಡಿಮೆ ಅನ್ಸುತ್ತೆ. ಒಬ್ಬೊಬ್ಬರೇ ಹೋಗ್ತಿದ್ದಂಗೆ ಹೆಂಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಪ್ರತಿಯೊಬ್ರು, ಯಾಕಂದರೆ ಹಿಂಗೆ ತಿರ್ಗಿ ಹಂಗೆ ತಿರ್ಗಿ ತುಂಬ ಜನ ಇಲ್ಲ ಮಾತಾಡೋಕ್ಕೆ, ಕಮ್ಮಿನೇ. ಸೊ ಯಾರೇ ಹೋದರೂ ಅದು ಹರ್ಟ್ ಆಗೇ ಆಗುತ್ತೆ. ನೀವು ಹೇಳ್ದಂಗೆ ಇಲ್ಲಿ ಯಾರು ನಮ್ಮ ಎನಿಮೀಸ್ ಅಲ್ಲ. ಸಿಚುವೇಶನ್ಸ್ ಆ ಥರ ಮಾಡುತ್ತೆ, ಕ್ರಿಯೇಟ್ ಆಗುತ್ತೆ, ಕಿರ್ಚಾಡ್ತೀವಿ. ಹೇಳ್ದೆ ನೀವು ಹೋಗಲ್ಲ ಅವಳು ಅಂತ ತಲೆಗೆಡ್ಸ್ಕೊಬಿಟ್ಟವ್ರೆ. ಅಕ್ಕಿನ ಕಂಪೇರ್ ಮಾಡ್ತಾರೆ, ಎಷ್ಟು ಮಂದಿ ಇದಾರೆ ಅಕ್ಕಿ ಜೋಡಿ ಕಂಪೇರ್ ಮಾಡ್ತಂದ್ರೆ ನನಗೆ ಅನಿಸ್ತೈತಿ. ಇವಾಗ ಯಾರನ್ನೂ ಕಂಪೇರ್ ಮಾಡಬೇಡ, ಬತ್ತಾಳೆ ಅಷ್ಟೇ. ಯಾಕೆ ಕಂಪೇರ್ ಮಾಡ್ಕೊಂತೀಯ? ಆಕಿಗೆ ಈ ಸೀಸನ್ ಮುಗಿದ್ರು ಇನ್ನೂ 2-3 ತಿಂಗಳು ಬೇಕಾಗೈತಿ ಆಕಿಗೆ ಇರಾಕ. ಇಲ್ಲಿ ಯಾರು ಇರ್ಸ್ಕೊಂಡಾರೆ ಹೇಳೋನು? ಇಲ್ಲಿ ಯಾವಾಗ ಮುಗಿದಿತ್ತು, ಯಾವಾಗ ಪಾನಲಿಸ್ಟ್ ಹಾಕಿಸಿ ನಾವು ಏನಾರ ತೋರಿಸ್ಕೇಸಿಂದ ಹೊರಗೆ ಹೋದ್ವತ್ತು ನಮ್ದೈತಿ ತಲೆಯಾಗ. ಆಕಿದ ಹಂಗೆಲ್ಲ, ಆಕಿ ಏನೋ 1 ವರ್ಷ ಇಲ್ಲೇ ಬೇಕತ್ತ. ಅದೇ 1 ವರ್ಷ ಅದನ್ನ ಕೆಟ್ಟ ತುಕಾವತ್ತುವಪ್ಪ, ಯಾರು ಇರಾಕ ಬಯಸ್ತಾರೆ ಹೇಳೋನು? ಬಟ್ಟೆನೂ ಅಷ್ಟೇ. ನನಗೆ ಇವ್ರೆಲ್ಲರೂ ಬೇಕಾ, ನನಗೆ ಆಕೆ ಅಲ್ಲ, ಇದೆಲ್ಲ ಹಿಂಗೆ ಬೇಕಾ, ಏನು ಇರಬಾರ್ದು ಆಕಿ. ಒಟ್ಟು ಫ್ಯಾಮಿಲಿ ಥರ ಇರ್ಬೇಕು ಆಕಿಗೆ. ಎಲ್ಲರೂ ನಕ್ಕೋತ್ ನಲಿಕೋತ ಉಣ್ಕೋತ್ ತಿನ್ಕೋತ್ ಮಜಾ ಮಾಡ್ಕೋತ ಇರ್ಬೇಕತ್ತ. ಒಂದಿದ್ರೆ ಕೊಡಿ. ರಾತ್ರಿ 10:20. ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರುತ್ತೆ ಗೇಮ್ದು. ರಿಸೀವಿಂಗ್, ಗಿವಿಂಗ್. ಹೌದು ಹೌದು, ಅದೇ ನನ್ನಿಂದ ಪ್ಯೂರ್ ಇತ್ತು, ಅವರಿಂದ ಪ್ಯೂರ್ ಉಂಟು. ಪ್ಯೂರಾ? ನೋಡಿದ್ದೇನೆ ನಾನು ಪ್ಯೂರ್. ನಾನು ನೋಡಿದ್ದೇನೆ. ಅದೇ ನಿಮ್ಗೆ ನಿಮ್ಮ ಡಿಕ್ಷನರಿ ಅದೇ ಬೆಳಿಗ್ಗೆ ಎಷ್ಟು ಪ್ಯೂರ್ ಇರುತ್ತೆ, ಮಧ್ಯಾಹ್ನ ಎಷ್ಟು ಪ್ಯೂರ್ ಇರುತ್ತೆ, ನಾಮಿನೇಷನ್ ಟೈಮಲ್ಲಿ ಎಷ್ಟು ಪ್ಯೂರ್ ಇರುತ್ತೆ, ಮೆಣಸಿನ್ಕಾಯಿ ಹಾಕ್ಬೇಕಾದ್ರೆ ಎಷ್ಟು ಪ್ಯೂರ್ ಇರುತ್ತೆ, ಮಸಿ ಬಳಿಬೇಕಾದ್ರೆ ಎಷ್ಟು ಪ್ಯೂರ್ ಇರುತ್ತೆ, ಯಾವಾಗ ಎಷ್ಟೆಷ್ಟು ಪ್ಯೂರ್, ನಾನೆಲ್ಲ ನೋಡಿದ್ದೀನಿಮ್ಮ. ನಿನ್ಗಿಂತ ಮುಂಚೆನೇ ಬಂದಿರೋ ನಾನು ಈ ಮನೆಗೆ. ನಾಳೆಯಿಂದ ಈಗ ಗೇಮ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಟ್ ಇಸ್ ಸೋ ಇಂಟ್ರೆಸ್ಟಿಂಗ್ ಟು ವಾಚ್. ನಾಳೆಯಿಂದ ಗೇಮ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಎಂತ ಪಾತ್ರೆ, ನಾವು ಎಂತ ಮಾಡಬೇಕು? ನಮ್ದೆಂತ ಪಾತ್ರೆ? ನಮ್ದು ಅಲ್ಲಿ ಪಾತ್ರೆ ಕೊಡ್ತಾರೆ, ಇಲ್ಲಿ ಅದನ್ನ ಕ್ಲೀನ್ ಮಾಡಿ ಪಾತ್ರ ಬಿಗ್ ಬಾಸ್ ಹೇಳ್ತಾರೆ, ಅದರ ಪ್ರಕಾರ ನಾವು ನಡ್ಕೊಂಡು ಹೋದ್ರೆ ಆಯ್ತು. ಆದರೆ
ಅಲ್ಲಿ ಆಗೋ ಮೂಮೆಂಟ್ಸ್ಗೆಲ್ಲ ಡಿಸಿಷನ್ ತಗೊಳ್ಬೇಕಾಗಿರೋದು. ಸೊ ವಿ ವಿಲ್ ಬಿ ದ ಮಾಸ್ಟರ್ ಮೈಂಡ್. ನಾಳೆ ನಾಮಿನೇಷನ್ ಆಗುತ್ತೆ. ನಾಳೆ ಯಾರ್ಯಾರು ನಾಮಿನೇಷನ್ ಆಗ್ತಾರೆ, ಯಾವ ರೀಸನ್ ಕೊಡ್ತಾರೆ. ಬಟ್ ಇಷ್ಟು ಓವರ್ ಆ್ಯಕ್ಟಿಂಗ್ ಆಗಿ ಮಾಡಿದ್ರೆ ಆಚೆ ಕಳಿಸ್ಬಿಡ್ತಾರೆ. ನಾವು ನಾರ್ಮಲ್ ಆಗಿ ಇದೇ ಮಾಡೋಣ. ಯಾರನ್ನ? ನಾವು. ಯಾರು ಓವರ್ ಆಕ್ಟಿಂಗ್? ನಾವು. ನೀನು, ನಾನಲ್ಲ. ನೀವು, ಸಾರಿ. ನಾನು ಹೀಗೆ ಮಾತಾಡೋದು. ತಲೆನೋವು ಜಾಸ್ತಿ ಆಯ್ತಾ ರಕ್ಷಿತಾ? ರಾತ್ರಿ 10:50. ಅಲ್ಲಿ ಬಿಂಗು ಇಟ್ಟಿರೋದ್ರಿಂದ ನಂಗೆ ತಿನ್ನಬೇಕು ಅನ್ನಿಸ್ತಿದೆ. ನಂಗೆ ಅದರಲ್ಲಿ ಗ್ರೀನ್ ಕಲರ್ ಫ್ಲೇವರ್ ಇಷ್ಟ. ಅದನ್ನ ತೆಗೆದು ನೋಡ್ತಾ ಇದ್ಲು ರಕ್ಷಿತಾ. ಓಡೋಗಿ ನೋಡಿದ್ಲು, ಬಿದ್ದೋಗ್ಬಿಟ್ಟಿತ್ತು ಅವಾಗ. ಆಮೇಲೆ ಪಾಪ ಟಿ ವಿ ಮೊನ್ನೆ ಮಿಸ್ ಆಯ್ತಲ್ವಾ, ತುಂಬ ಮಿಸ್ ಮಾಡ್ಕೋತಿದ್ಲು. ಟಿ ವಿ ಬೇಕು, ನನಗೆ ಟಿ ವಿ ಬೇಕಿತ್ತು ಅಂದ್ಲು. ಇವತ್ತು ಟಾಸ್ಕಲ್ಲಿ ಮಿಸ್ ಆದಾಗ ಕೇಕ್ ಐಸ್ ಕ್ರೀಮ್ ಬೇಕಿತ್ತು ಅಂದ್ಲು. ಬಿಂಗೋ ನಾನು ಮೈಕ್ ಹಾಕಲಿಲ್ಲ. 2 ಸತಿ ಪನಿಷ್ಮೆಂಟ್ ಇತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಬಿಲ್ಲಿಗೆ. ಥ್ಯಾಂಕ್ ಗಾಡ್. ಹಾಗೆ ಅಲ್ಲ, ನಾನು ಪನಿಷ್ಮೆಂಟಿಂದ ಸ್ವಲ್ಪ ಸೇವ್ ಆಗಿದ್ದೀನಿ. ನಾನು ಅದಕ್ಕೆ ಒಂದು ಖುಷಿ. ನನಗೆ ಅಕ್ಕ ಇದ್ದು ಇಲ್ದಂಗೆ ನನ್ನ ಲೈಫಲ್ಲಿ 11-12 ವರ್ಷ ಆಯ್ತು ಅವಳು ನಾವು ಮಾತಾಡಿಸಿ. ಇವಳು ಯಾಕೋ ಒಂಥರ ಸಖತ್ ಅಣ್ಣ 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 ಅನ್ನೋಳಲ್ಲ. ರಘುವಣ್ಣ ಅನ್ಕೊ ಬರೋಳು ಪಾಪ. ಯಾವಾಗೂ ಬಂದು ಕೇಳೋಳು, ಊಟ ಮಾಡೋದ, ಊಟಕ್ಕೆ ಬನ್ನಿ ಏನೋ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ. ಹೊಟ್ಟೆ ಹಸಿತಿದೆ ಆದ್ರೂ ಅನ್ನಿಸ್ತಿಲ್ಲ. ತಿನ್ನು ಹೋಲಿ ಆಯ್ತು. ಅಯ್ಯೋ, ನಮಗೂ ಈ ಥರ ಒಂದು ತಂಗಿ ಗಿಂಗಿ ಇದ್ದಿದ್ರೆ ಚೆನ್ನಾಗಿರೋದು. ಒಬ್ಬರೇ ಬೆಳೆದು ಈ ಥರ ಆಗ್ಬಿಟ್ಟಿದ್ದೀವಿ. ಏನು ಮಾಡ್ತೀಯ ಗಿಲ್ಲಿ? ಹಿಂಗೆ ಯಾವಾಗಾದ್ರೂ ಈ ಥರ ಸಿಕ್ಕಿದಾಗ ಹಂಗೆ ಅನ್ಸುತ್ತೆ. ಏನು ಮಾಡ್ತೀಯ? ಇಲ್ಲಿವರೆಗೂ ಒಂದು ದಿವಸ ನಮ್ಮ ತಮ್ಮ ಅಂತ ಮಾತಾಡ್ಸಿಲ್ಲ ಕಣ. ಲೈಫೆಲ್ಲ 45 ವರ್ಷ ಆಗೋದು. ಫೀಲಿಂಗೇ ಬಂದಿಲ್ಲ. ಫಸ್ಟ್ ಟೈಮ್ ನನಗೂ ನನ್ನ ತಮ್ಮ ಅಕ್ಕ ಅವಳೆ ಇಲ್ಲಿವರೆಗೂ ಒಂದು ದಿವಸ ನಮ್ಮ ತಮ್ಮ ಅಂತ ಮಾತಾಡ್ಸಿಲ್ಲ ಕಣ. ಫೀಲಿಂಗೇ ಬಂದಿಲ್ಲ. ಪಾಪ ಕರ್ದು ಇದು ಮಾಡೋಳು. ಮಿಸ್ ರಿಟರ್ನ್ಸಸ್. ನಿನಗೆ ಯಾಕೆ ಇರಬೇಕು ಬಿಗ್ ಬಾಸ್ ಅಲ್ಲಿ? ಜನಗಳು ನಿನ್ನ ಜೊತೆ ಕನೆಕ್ಟ್ ಆಗಿರ್ಬೇಕು ಅಂತ. ನಾನು ರಘುವಣ್ಣ ಮಿಸ್ ಆಗ್ತಾ ಇದ್ದಾರಾ? ಎಲ್ಲರೂ ಹೇಗ ಮಿಸ್ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಹೌದು, ಈಗ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ನಾನು ನಿನಗೆ ಈ ಸಲ ಒಂದು ಉತ್ತಮ ಕೊಡಬೇಕು ಅಂತ ಇದ್ದೆ, ಗೊತ್ತಾ ನಿನಗೆ? ಯಾಕಿರ್ಬೋದು ಹೇಳು? ಗೊತ್ತಿಲ್ಲ. ಬೇಡ, ಅದು ಕೊಟ್ಟಾಗಲೇ ಹೇಳ್ತೀನಿ ನಾನು ರೀಸನ್. ರಾತ್ರಿ 11 ಗಂಟೆ. ಧ್ರುವ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ವಾರ. ಡಬ್ಬಲ್ ಎಲಿಮಿನೇಷನ್. ನನಗೆ ನೀವು 3 ಜನ ಬಂದಿದ್ದೆ ಶಾಕ್ ಆಯ್ತು. ಅದಕ್ಕೆ ಹೆಂಗಿತ್ತು ಓಪನಿಂಗ್ ಥ್ರಿಲ್ಲು ಅಂತ ಅಷ್ಟೇ ಕೊಟ್ಟರು ನೋಡು. ಸಾಕು. ಅದು ಲಾಸ್ಟಲ್ಲಿ ಹೇಳಿದ್ದು, ಲಾಸ್ಟ್ ಸೆಗ್ಮೆಂಟಲ್ಲಿ 7 ನಾಮಿನೇಷನ್ ಅದೊಂದು. ಆಮೇಲೆ ಆ ಥರ ನಿಲ್ಲಿಸಿದಾಗಲೇ ಎಲ್ಲರಿಗೂ ತಲೆ ಕೆಡೋದು. ನನಗೆ ಇನ್ನೊಂದು ಟಚ್ ಕೊಡಿತಿರೋದು ಎಲ್ಲಿ ಗೊತ್ತಾ? ಅವಳು ಆಲ್ರೆಡಿ ಹೋಗಿ ಒಂದ್ಸಲ ಬಂದವಳೆ. ಈ ಸತಿ ವಾಪಸ್ ಬಂದು ಅಂದರೆ ಫಿನಾಲೇನೆ ಅವಳು. ಅವ್ರು ಮೊನ್ನೆ ಒಗಟ್ಟು ಅದೇ ಕಾರಣಕ್ಕೆ ಕೊಟ್ಟರು, ಏನೋ ನನ್ನನ್ನು ದಾಟಿ ಬರೋ ತಾಕತ್ತಿರೋದು ರಕ್ಷಿತಾಗಿ ಮಾತ್ರ ಅಂತ. ವಾಪಸ್ ಬರ್ತಾಳೆ ಅನ್ನೋ ಹಿಂಟ್ ಇರ್ಬೋದೇನೋ. ಅವಳೊಬ್ಳು ಬರ್ಲಪ್ಪ ಸಾಕು. ಬಂದ್ರೆ ಇಬ್ರು ಬರ್ತಾರೆ, ಇಲ್ಲ ಇಬ್ರು ಹೋಗ್ತಾರೆ. ಬೇಡ ಸುಮ್ಮನೆ ಸರ್, ಅವ್ನು ಬೇಕು. ಅವ್ನು ಬಂದ್ರೆ ಏನು ಪ್ರಯೋಜನ ಇಲ್ಲ. ಇನ್ನು ಅವನೇನೋ ಬಂದ್ರೆ ಅವ್ನು ಹಿಡಿಯೋದಿರಲ್ಲ ಅಷ್ಟೇ. ಅಂದ್ರೆ ಅವನು ಹೇಳ್ತಾರೆ. ಸುದೀಪ್ ಅಣ್ಣನು ಬೆಳಿಗ್ಗೆಯಿಂದ ಟಚ್ ಕೊಡ್ತಾನೆ ಇದ್ರಲ್ಲ ಅವನಿಗೆ, ಅಣ್ಣನಿಗೆ, ಧ್ರುವಣ್ಣನಿಗೆ. ನೀವು ಹೇಳ್ತಾರದು ಅವ್ನು ಸುಮ್ಮನೆ ಅವನ್ಲೇ ಲೆವೆಲ್ ಹಾಕಂತಾನೆ ಅಂತ. ಬಂದ್ಬಿಟ್ಟು ಹಿಂಗೆ ಸೇವ್ ಆದೆ ನೋಡು, ಏನಾದ್ರೂ ನಾನು ಹೋಗಲ್ಲ ಮನೆ ಬಂದ ತಕ್ಷಣ ಅದೊಂದು ಫುಲ್ ಹವಾ ಥರ ಮಾತಾಡೋದು, ಆ ಥರ ಮಾತಾಡ್ತಾನೆ ಅಂತ. ಅವ್ನಿಗೆ ಯಾರು ಬಾವು ಕೊಡ್ತಾರೆ ಬಾ ಚೈತ್ರ, ಅವನೇ ಮಾಡ್ಕೊಂಡು ಮಾತಾಡ್ಕೊಬೇಕಷ್ಟೇ. ರಾತ್ರಿ 11:20. ಅಲ್ಲಿ ಖಾಲಿ ಹೊಡಿತದ, ಹೋಗಿ ಮಲಿಕರಿ ಯಾರು ಬೆಡ್ಡಲ್ಲಿ ಇಬ್ಬಿಬ್ರು ಇದ್ದಾರಲ್ಲ, ನೀನೇ ಹೋಗೋಣ ಅಲ್ಲಿಗೆ.
ಸುಮ್ಮನೆ ಇರೋ ಮೊದಲೇ ಬೇಜಾರಾಗ್ತೈತೆ ನನಗೆ ಅವ್ರು ಹೋಗಿ. ಅಲ್ಲ ಕಣ, ಅಲ್ಲಿ ಆ ರೂಮಲ್ಲಿ 6 ಜನದ ಬೆಡ್ ಅದು, ಇಬ್ಬರೇ ಮಲಗ್ತಾವ್ರೆ. ನೀನು ಹೋಗು ಅಲ್ಲಿ. ಬೇಕಾದ್ರೆ ಆಚೆ ಹೊಟ್ಟೋಯ್ತು. ಮನೆಗೆ ಹೋಗ್ತೀನಿ, ಹೋಗಕ್ಕೆ ಎದ್ರಕತ್ತೀರಿ ಅಲ್ಲ ಆ ರೂಮ್ಗೆ. ನೀನೇ ಹೋಗು. ಅಡ್ಜಸ್ಟ್ ಆಗ್ಬಿಟ್ಟೈತೆ. ನನ್ನ ಲಕ್ಕಿ ಪ್ಲೇಸ್ ಇದು. ಏನೋ ಎಲ್ಲೂ ಹೋಗಿಲ್ಲ ಅವಳು ಅಂತ, ಬರ್ತಾಳೆ ವಾಪಸ್ಸು ಅಂತ. ಅಯ್ಯೋ ಲೈಟೇ ಆಫ್ ಮಾಡ್ಬಿಟ್ರಲ್ಲೋ. ಇದು ಇಲ್ಲೇ ಇಟ್ಬಿಟ್ಟವ್ರೆ ಅಣ್ಣ. ಇದು ಯಾವ್ದು ಚಟ್ನಿಗೂ ಮೆಣಸಿನ. ವೇಕಪ್ ಅನ್ಕ ಬರ್ತಾರ ಮೈಕ್ ಇಟ್ಕೊಂಡು ವೇಕಪ್ ಅಂದ್ಬಿಟ್ಟು ಎಲ್ರಿಗೂ ತಣ್ಣೀರು ಸುರಿತಾರೆ. ನನಗೆ ಒಬ್ರು ನಾ ಮಾತಾಡ್ಬೇಕಾದ್ರೆ ಮುಖ ನೋಡ್ಕೊಂಡು ಮಾತಾಡೋ ಅಭ್ಯಾಸ ಅಲ್ಲ. ಇಷ್ಟೆಲ್ಲ ಒಳ್ಳೆವನ ನನ್ಗಾಗಿರೋ ನಾನು ತೆಗ್ದ್ಬಿಟ್ಟು ಬಡಿಸಿದ್ದೆ. ಈಗ ಹಂಗೆ ಮಾಡಿದ್ರೆ ಪುನಃ ಅದು ಬೆಳ್ಕೊಂಡು ಹೋಗುತ್ತಲ್ಲ. ಹಂಗಂತ್ಯಾ? ಅಷ್ಟೊಂದು ತಾಳ್ಮೆ ಇರತ್ತಾ ಯಪ್ಪ? ರಾತ್ರಿ 11:30. ಅಷ್ಟೆಲ್ಲ ಮಾಡಿ ಬೆಳಗ್ಗೆ ತನಕ ಹೊಡೆದ್ವಿ, ಅದು ಎಲ್ಲೂ ಮೆನ್ಷನು ಆಗಿಲ್ಲ. ಆ ಎಫರ್ಟ್ ಎಲ್ಲೂ ಕಾಣಿಸ್ಲೂ ಇಲ್ಲ. ಅದೇನೋ ಉಲ್ಟಾ ಮಾಡಿದ್ದಿಲ್ಲ, ಗಿಲ್ಲಿನ ಮತ್ತು ಅಕಸ್ಮಾತ್ ರಾಶಿಕಾಗಿ ಕೊಟ್ಟು ಇವರಿದ್ದು ಇದು ಮಾಡಬೇಕು ಅಂದಿದ್ದೆ. ಅದು ಏನೇನೋ ಟರ್ನಾಗಿ ಹೋಗಿರೋದು. ಯಾಕಂದರೆ ಗಿಲ್ಲಿಗೆ ಟಾಸ್ಕ್ ಕೊಟ್ಟಿದ್ಲು, ಏನೇನೋ ಹೋಗಿರೋದು. ನಾನು ಹಂಗೆ ಯೋಚನೆ ಮಾಡಿದೆ, ಅವಾಗೇನು ಸಿನಾರಿಯೋ ಆಗಿರೋದು ಅಂತ. ಸೀರಿಯಸ್ಲಿ ಲೈಕ್, ಯಾಕಂದರೆ ಟಾಸ್ಕ್ ಅಂತ ಬಂದಾಗ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ, ಕೆಲಸ ಅಂತ ಬಂದಾಗ ಕಂಪ್ಲೇಂಟ್ ಮಾಡೋದು. ಸ್ಟ್ಯಾಂಡು ಇದು ಮಾಡಿದ್ದೀವಿ, ಬಟ್ ಮಾತಾಡೋದು ಸ್ಲೋವಾಗಿ ಮಾತಾಡ್ತಾ ಇದ್ದೀವ ಅಂತ ನನಗೆ. ಯಾಕಂದರೆ ಸಕ್ಕದಾಗ ಆಡ್ತಾ ಇದ್ದೀನಿ ಅಂತ ಹೇಳ್ದವ್ರದ್ದೆಲ್ಲ ವಾಯ್ಸ್ ಜೋರಾಗಿದೆ. ಮೇ ಬಿ ಯು ಶುಡ್ ಸ್ಟ್ಯಾಂಡ್ ಔಟ್, ಯು ಶುಡ್ ಬಿ ಸಮಥಿಂಗ್ ಡಿಫ್ರೆಂಟ್. ಅದೇ ಹೇಳ್ತಾರೆ, ಸ್ಟ್ಯಾಂಡ್ ಔಟ್. ಅದೇ ನಿನ್ನಂಗೆ ಕೇಳಿ ಡೂ ಸಮಥಿಂಗ್ ದಟ್ ಯು ಆರ್ ನಾಟ್ ಫೆಮಿಲಿಯರ್. ಅದೇ ಹೇಳ್ತಾ ಇರೋದು. ಯಾವಾಗ ಮಾತು ಅಲ್ವಾ? ಅವಂತೂ ವಾಸ್ ಕಂಪ್ಲೀಟ್ಲಿ ಸೈಲೆಂಟ್. ಅವ್ನು ನಾವು ಏನೂ ಮಾತಾಡ್ತಿರಲಿಲ್ಲ, ಅಲ್ಲೇ ಕೂಗಾಡ್ತಾ ಇದ್ದ. ಕರೆಕ್ಟಾ? ಅದೇ ಸ್ಟ್ಯಾಂಡ್ ಔಟಾ ನಿನ್ನ ಪ್ರಕಾರ? ಇಲ್ಲ, ಬಟ್ ನನಗೆ ನೋಡೋ ಥರ ದೇರ್ ಇಸ್ ಡಿಫ್ರೆನ್ಸ್. ನಾನ್ ಸೆನ್ಸ್ಗೂ ಸೆನ್ಸ್ಗೂ ಡಿಫ್ರೆನ್ಸ್ ಇದೆ. ಸೆನ್ಸಿಬಲ್ ವೇಯಲ್ಲಿ ನೀವು ಸ್ಟ್ಯಾಂಡ್ ಔಟ್ ಆಗಿ ಕಿರ್ಚಾಡ್ತೀರ ಅಂದರೆ ಮಾಡಿತ್ತು. ಇವ್ರು ನಿಂಗೆ ಸೆನ್ಸಿಬಲ್ ಅನಿಸ್ತು? ಇಲ್ಲ, ಅದನ್ನೇ ಹೇಳ್ತೀರ. ದೇರ್ ಇಸ್ ನಾನ್ ಸೆನ್ಸ್, ದೇರ್ ಇಸ್ ಸೆನ್ಸ್. ಎವ್ರಿ ಟೈಮ್ ಸೇವ್ ಆಗ್ತಾನೆ. ಅವನ ಇಂಪ್ರೂವ್ ಏನು ನನಗೆ ಪಾಯಿಂಟ್ ಗೊತ್ತಾಗಬೇಕು ಕ್ಲಿಯರಾಗಿ. ಅದಕ್ಕೆ ಇವ್ರ ಹತ್ರ ಮಾತಾಡಬೇಕು ಅಂತ ಹೇಳಿದೆ. ಅವ್ರ ಹತ್ರನೂ ಅದೇ ಕನ್ಫ್ಯೂಷನಲ್ಲಿದ್ದಾರೆ. ದಿನ 78 ಬೆಳಗ್ಗೆ 9:35. ಬೆಳಗ್ಗೆ 9:45. ನಾನೇನು ಅನ್ಕಂದೆ ಗೊತ್ತಾ, ಥಿಂಕ್ ಮಾಡ್ದೆ ಗೊತ್ತಾ, ಈಗ ಹೆಂಗಿದ್ರು ನಿನ್ನೆ ರಕ್ಷಿತ ಎನರ್ಜಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತೆಲ್ಲ ಸುದೀಪಣ್ಣ ಹೇಳಿದ್ರಲ್ಲ, ಡ್ಯಾನ್ಸು ಆಡ್ತಾ ಆಡ್ತಾನೆ ಹಂಗೆ ಓಪನ್ ಆಯ್ತದೆ, ಅವಳು ಎಂಟ್ರಿ ಕೊಡ್ತಾಳೆ ಅನ್ಕೊಂಡಿದೆ. ಅದು ಆಗಿಲ್ಲ. ನೋಡಿ ಈ ಥರ ಡಬಲ್ ಎಲಿಮಿನೇಷನ್ ನಿಮಗೆ ಹೇಳಿರ್ಲಿಲ್ವಾ ಮುಂಚೆ ನಿಮ್ಮ ಸೀಸನಲ್ಲೂ? ಸಡನ್ನಾಗಿ ಆಗ್ಬಿಡೋದು, ಸಡನ್ನಾಗಿ ಹೇಳ್ಬಿಡೋರು ಈ ಥರನೇ. ಇವಳು ಪಾಪದ ಕೊಡಕ್ಕೆ ತಕ ಹೋಗಿ ಪಾಪಕ್ಕೆ ಇನ್ನೇನು ಮಾಡೋರು. ಮೋಸ್ಟ್ಲಿ
ಅಲ್ಲಿ ಗಂಟೆ ಮೈಂಡಲ್ಲಿ ಇರಲಿಲ್ಲ ಅನ್ಸುತ್ತೆ ರಕ್ಷಿತಾ. ಪಾಪದ ಕೂಡ ಬರೋ ಗಂಟೆಲ್ಲ ಅವಳು ಮೈಂಡಲ್ಲಿ ಇರಲಿಲ್ಲ. ಧ್ರುವಂತ ಒಬ್ಬನೇ ಮೈಂಡಲ್ಲಿ ಇದ್ದಿದ್ದು. ಇವಳು ಯಾವಾಗ 11 ವಾರ ಆದ್ಮೇಲೆ ಪಾಪದ ಕೊಡಕ್ಕೆ ತಕ್ಕ ಹೋಗಿ ಪಾಪ ಹಾಕಿದ್ಲು. ಯಾಕೋ ಇವಳು ಮಿತಿ ಮೀರ್ತಾವಳೆ. ಎತ್ರಿ ಇವಳ ಡಬಲ್ ಎಲಿಮಿನೇಷನ್, ಇವಳು ಎತ್ರಿ ಜೊತೆಲಿ ಅಷ್ಟೇ ಮುಗೀತು. ಬೆಳಗ್ಗೆ 10:20. ರಕ್ಷಿತಾ, ನಾನು ನಿನಗೆ ನಿನ್ನೆ ಒಂದು ಕ್ಲೂ ಕೊಟ್ಟೆ ಗೊತ್ತಾ? ನಾನು ಈ ವೀಕಲ್ಲಿ ಉತ್ತಮ ಅಂತ ಕೊಡೋದಾದ್ರೆ ರಕ್ಷಿತಾ ಕೊಡ್ತಾ ಇದ್ದೆ. ಯಾಕೆ ಅಂತ ಈಗ ಹೇಳ್ತೀನಿ. ಆರ್ ಯು ರೆಡಿ ಟು ಲಿಸನ್? ಓಕೆ. ರಕ್ಷಿತಾನ ಏನಕ್ಕೆ ಕೊಡ್ತಾ ಇದ್ದೆ ಅಂತ ಅಂದ್ರೆ, ನನಗೆ ರಕ್ಷಿತಾದ ಅಜೆಂಡಾ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ. ವಾಟ್ ಎವರ್ ಅವ್ರು ಆಟ ಆಡ್ತಾ ಇದ್ದಾರೆ, ಗುಡ್ ಆರ್ ಬ್ಯಾಡ್. ಆದರೆ ರಕ್ಷಿತಾ ಅವರು ಬಂದಾಗಿಂದ ಈ ಮನೇನ ತುಂಬ ಹಾನೆಸ್ಟ್ ಆಗಿ ಅನುಭವಿಸ್ತಿದ್ದಾರೆ. ಶಿ ಈಸ್ ಲಿವಿಂಗ್ ಹರ್ ಲೈಫ್ ಹಿಯರ್. ಸೊ ನಂದು ಈ ರೀತಿ ಮಾತಾಡೋದು, ದಿಸ್ ಇಸ್ ಮೈ USP. ಇದನ್ನು ಬೇರೆ ಯಾರು ಮಾಡಿದ್ರು ಇಟ್ ಡಸಂಟ್ ಕಮ್ ನ್ಯಾಚುರಲ್, ಬಟ್ ನನ್ನಲ್ಲಿ ತುಂಬ ನ್ಯಾಚುರಲ್ ಆಗಿ ಐ ಕ್ಯಾನ್ ಪ್ರೆಸೆಂಟ್. ಸೊ ದಿಸ್ ಇಸ್ ಮೈ ಯೂನಿಕ್ ಸ್ಟೈಲ್ ಆ್ಯಂಡ್ ದಿಸ್ ಇಸ್ ಮೈ ಐಡೆಂಟಿಟಿ ಅಂತ ನೀವು ಎಸ್ಟಾಬ್ಲಿಷ್ ಮಾಡಬೇಕಿತ್ತು. ಅದು ನೀವು ಮಾಡಲಿಲ್ಲ. ಸೊ ಫಸ್ಟ್ ಏನಾಯಿತು, ಅಲ್ಲೇ ಮಿಸ್ ನಿಮಗೆ ಹೊಡೆಯೋಕ್ಕೆ ಶುರು ಆಯಿತು. ಯಾಕಂತಂದರೆ ಇಲ್ಲ, ಈ ಏಜ್ ಇದೆ, ಈ ಹುಡುಗಿ ಈ ರೀತಿ ಮಾತಾಡ್ತಾರೆ, ನ್ಯಾಚುರಲ್ ಆಗಿ ಹಿಂಗೆ ಯಾರೂ ಮಾತಾಡಲ್ಲ, ಅವರು ಪರ್ಪಸ್ಫುಲ್ಲಿನೇ ಹೀಗೆ ಮಾತಾಡ್ತಾ ಇದ್ದಾರೆ, ಶಿ ಇಸ್ ನಾಟ್ ರಿಯಲ್ ಅಂತ ಶೇಡ್ ಬರೋಕ್ಕೆ ಶುರು ಆಯಿತು. ಅದೇ ನೀವು ಫಸ್ಟ್ನೇ ನೀವು ಅದನ್ನು ಭಾಳ ಕಾನ್ಫಿಡೆಂಟ್ ಆಗಿ ನೀವು ಎಸ್ಟಾಬ್ಲಿಷ್ ಮಾಡಿದ್ದಿದ್ರೆ ನೀವು ಹ್ಯಾವ್ ನಾಟ್ ಫಿನಿಶ್ಡ್. ಸೊ ಅದು ಆಗ್ತಾ ಇರಲಿಲ್ಲ. ಬಟ್ ಬರ್ತಾ ಇಟ್ ವಾಸ್ ಎಸ್, ದಟ್ ಈಸ್ ಯು ಶುಡ್ ಬಿ ಪ್ರೌಡ್ ಆಫ್ ಇಟ್. ಆ ರೀತಿ ಮಾತಾಡೋದು ಎವ್ರಿಬಡಿ ಕಾಂಟ್, ಆ್ಯಂಡ್ ಇಟ್ ವಾಸ್ ವೆರಿ ಕ್ಯೂಟ್, ಇಟ್ ಈಸ್ ನೈಸ್. ಸೊ ಯು ವೇರ್ ಕಂಟೆಂಟ್ ಫಾರ್ ಎವ್ರಿಬಡಿ. ಯಾರೇ ಆಗಲಿ ಬಂದು ನಿಮ್ಮ ಹತ್ರ ಮಾತಾಡ್ತಿದ್ದಾರೆ, ರಕ್ಷಿತಾ ನೀನು ಅದು ರಕ್ಷಿತಾ ಇದು ರಕ್ಷಿತಾ ಅಂತ ಇದ್ದಾರೆ ಅಂತಂದರೆ, ದಟ್ ಈಸ್ ಬಿಕಾಸ್ ಯು ವೇರ್ ಕೀಪಿಂಗ್ ಎಂಗೇಜ್ಡ್ ಆ್ಯಂಡ್ ಯು ಹ್ಯಾಡ್ ಅ ಟಾಪಿಕ್. ನಿಮಗೂ ಅದಿರ್ಬೋದು, ನಾನು ಇವ್ರ ಜೊತೆ ಇದ್ದರೆ ನನಗೆ ಒಳ್ಳೆ ಇದು ಸಿಗುತ್ತೆ, ಅಟೆನ್ಷನ್ ಸಿಗುತ್ತೆ ಅಂತ. ಇಟ್ ಈಸ್ ಗುಡ್, ಇಟ್ ಈಸ್ ಮ್ಯೂಚುವಲ್, ಇಟ್ ಈಸ್ ಅದ್ರ ಬಗ್ಗೆ ನಾನು ಏನೂ ಹೇಳಲ್ಲ. ಬಟ್ ದಿಸ್ ಈಸ್ ದ ರಿಯಾಲಿಟಿ. ಓಕೆ, ಯೂಸ್ ಮಾಡಲಿ, ನನಗೆ ನೋ ಪ್ರಾಬ್ಲಮ್. ಇಲ್ಲಿ ನೋಡಿ ಅವರು ನನಗೆ ಯೂಸ್ ಮಾಡಲಿ, ನೋ ಪ್ರಾಬ್ಲಮ್. ನಾನು ಕೂಡ ಅವರಿಗೆ ಯೂಸೇ ಮಾಡ್ತಾ ಇದ್ದೀನಿ ಅಲ್ವಾ. ಬೆಳಗ್ಗೆ 11:55. ಈಗ ವಾರದ ಟಾಸ್ಕ್ ಆರಂಭವಾಗುತ್ತಿದೆ. ಪ್ರತಿ ಬಾರಿ ಬಿಗ್ ಬಾಸ್ ಸೂಚಿಸಿದಾಗ ಮನೆಯ ಕ್ಯಾಪ್ಟನ್ ರಾಶಿಕಾ ತಮ್ಮ ವೈಯಕ್ತಿಕ ಅಭಿಪ್ರಾಯದ ಅನುಸಾರ ಮನೆಯ ಸದಸ್ಯರ ಪೈಕಿ ಈ ವಾರ ಮನೆಯಿಂದ ಹೊರ ಹೋಗಲು ಯಾವ ಒಬ್ಬ ಸದಸ್ಯರನ್ನು ನಾಮಿನೇಟ್ ಮಾಡಲು ಇಚ್ಛಿಸುತ್ತಾರೆ ಹಾಗೂ ಯಾವ ಒಬ್ಬ ಸದಸ್ಯರನ್ನು ನಾಮಿನೇಷನ್ನಿಂದ ಸೇಫ್ ಮಾಡಲು ಇಚ್ಛಿಸುತ್ತಾರೆ ಎಂದು ಸೂಕ್ತ ಕಾರಣಗಳೊಂದಿಗೆ ಸೂಚಿಸಬೇಕು. ರಾಶಿಕಾ ಅವರು ಸೂಚಿಸುವ ಆ ಇಬ್ಬರು ಸದಸ್ಯರು ಮುಂದಿನ ಟಾಸ್ಕ್ನ ನಾಯಕರಾಗುತ್ತಾರೆ. ನಂತರ ಟಾಸ್ಕ್ ಹಾಗೂ ಇಬ್ಬರು ನಾಯಕರ ತಂಡದಲ್ಲಿ ಆಡುವ ಸದಸ್ಯರ ವಿವರವನ್ನು ಕಳಿಸಿಕೊಡಲಾಗುತ್ತದೆ. ಆ ಟಾಸ್ಕ್ ಅನ್ನು ಎರಡೂ ತಂಡಗಳು ನಿಯಮಾನುಸಾರವಾಗಿ ಆಡಬೇಕು. ಟಾಸ್ಕ್ ಗೆಲ್ಲುವ ತಂಡದ ನಾಯಕ ಈ ವಾರದ ಕ್ಯಾಪ್ಟನ್ಸಿ ಅಭ್ಯರ್ಥಿಯಾಗಿ ಆಯ್ಕೆಯಾಗುತ್ತಾರೆ. ಟಾಸ್ಕ್ ಸೋಲುವ ತಂಡದ ನಾಯಕ ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗುತ್ತಾರೆ. ಹೀಗೆ ನಿಯಮಾನುಸಾರ ಪ್ರಕ್ರಿಯೆ ಹಾಗೂ ಟಾಸ್ಕ್ಗಳನ್ನು ಆಡುತ್ತಾ ವಾರದ ಟಾಸ್ಕ್ ಮುಗಿದಾಗ ಟಾಸ್ಕ್ ಗೆದ್ದಿರುವ 5 ನಾಯಕರು ಈ ವಾರದ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗಿ ಆಯ್ಕೆಯಾಗುತ್ತಾರೆ. ಟಾಸ್ಕ್ ಸೋತಿರುವ 5 ನಾಯಕರು ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗುತ್ತಾರೆ. ಶುಭವಾಗಲಿ ಬಿಗ್ ಬಾಸ್. ಶುಭೋದಯ ಬಿಗ್ ಬಾಸ್. ರಾಶಿಕಾ, ಬಿಗ್ ಬಾಸ್, ನಿಮ್ಮ ವೈಯಕ್ತಿಕ ಅಭಿಪ್ರಾಯದ ಅನುಸಾರ ಮನೆಯ ಸದಸ್ಯರ ಪೈಕಿ ಯಾವ ಒಬ್ಬ ಸದಸ್ಯರನ್ನು ಈ ವಾರ ಮನೆಯಿಂದ ಹೊರಕಳಿಸಲು ನಾಮಿನೇಟ್ ಮಾಡಲು ಇಚ್ಛಿಸುತ್ತೀರಿ ಹಾಗೂ ಯಾವ ಒಬ್ಬರನ್ನು ನಾಮಿನೇಷನ್ನಿಂದ ಸೇಫ್ ಮಾಡಲು ಇಚ್ಛಿಸುತ್ತೀರಿ ಎಂದು ಸೂಕ್ತ ಕಾರಣಗಳೊಂದಿಗೆ ಈ ಕೂಡಲೇ ಘೋಷಿಸಿ. ಮಧ್ಯಾಹ್ನ 12 ಗಂಟೆ. ನಾನು ಫಸ್ಟ್ ನಾಮಿನೇಟ್ ಮಾಡ್ತಿರೋದು ಈ ವಾರ ಚೈತ್ರ ಅಕ್ಕನ. ರೀಸನ್ ಇಷ್ಟೇ, ಎಲ್ಲೋ ಸಡನ್ನಾಗಿ ಬಂದು ನಿಮ್ಗೆ ಯಾರಿಗೂ ಆಟ ಗೊತ್ತಿಲ್ಲ ಅದಕ್ಕೆ ನಮ್ಮನ್ನು ಕಳಿಸಿರೋದು, ನಾವು ಎಕ್ಸ್ಪರ್ಟಿಸ್ ಅಂತೆಲ್ಲ ಮಾತಾಡ್ತೀರಾ. ಓಕೆ ಫೈನ್. ಟಾಸ್ಕ್ ಅಂತ ಬಂದಾಗಲೂ ಕೂಡ ಇಲ್ಲಿ ಟಾಸ್ಕ್ ಬುಕ್ ಕೊಟ್ಟಾಗ ನಾವು ಎಲ್ಲರಿಗೂ ಒಂದಷ್ಟು ಡೌಟ್ಸ್ ಅಂತ ಇದ್ದೇ ಇರುತ್ತೆ. ಯಾರಿಗೂ ಒಂದೇ ಸಲ ಹೇಳಿದ ತಕ್ಷಣ ಅರ್ಥ ಆಗಲ್ಲ. ಒಬ್ಬೊಬ್ರಿಗೆ ಅರ್ಥ ಆಗುತ್ತೆ, ಒಬ್ಬೊಬ್ರಿಗೆ ಅರ್ಥ ಆಗಲ್ಲ. ಅದಕ್ಕೆ ಬಿಗ್ ಬಾಸೇ ಕೇಳ್ತಾರೆ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನಮ್ಗೆ ಹೇಳಿ ಅಂತಲೂ ಕೇಳ್ತಾರೆ.
ಅವರೇ ಡೌಟ್ಸ್ ಇದ್ದಾಗ ಕ್ಲಿಯರ್ ಮಾಡ್ತಿದ್ದಾಗ ನಮಗೆ ಗೊತ್ತು ನಿಮಗೆ ಕುಂಟೆಬಿಲ್ಲೆ ಆಡೋಕ್ಕೆ ಬರಲ್ಲ, ಕುಂಟೆಬಿಲ್ಲೆ ಅಂತ ಬಂದಾಗಲೂ ಕೂಡ ರೈಟಾ ಲೆಫ್ಟಾ ಅಂತ ಕೇಳೋದಾಗಿರಲಿ, ನೀವು ಮನೆ ಒಬ್ರಿಗೆ ಹೇಳ್ಬೋದು ಅದನ್ನ ಪಾಯಿಂಟ್ ಔಟ್ ಮಾಡಿ. ಅವರು ನಮ್ಮನೆ ಅವರೇ ಅಲ್ವಾ, ಅವ್ರಿಗೆ ಡೌಟ್ಸ್ ಇದ್ದಾಗ ಕ್ಲಾರಿಫೈ ಮಾಡೋದಾಗಿರಲಿ, ಏನೇ ಆಗಿರಲಿ ನಮ್ಮ ಕರ್ತವ್ಯನೂ ಆಗಿರುತ್ತೆ. ಬಿಗ್ ಬಾಸ್ ಕೂಡ ಅದನ್ನ ಮಾಡ್ತಾರೆ. ಅಲ್ಲಿ ನೀವು ಎಡವುದ್ರಿ. ಆಮೇಲೆ ಉಸ್ತುವಾರಿ ಅಂತ ಬಂದಾಗ, ಉಸ್ತುವಾರಿ ನಾನು ಸೂಪರಾಗಿ ಮಾಡ್ತೀನಿ ಲಾಸ್ಟ್ ಸೀಸನ್ ಅಂತ ಎಲ್ಲ ಹೇಳಿರ್ತೀರ, ಬಟ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದು ನೋಡಲ್ಲ. ಸ್ಟಾಪ್ ವಾಚ್ ಇರುತ್ತೆ, ಅದು ನೀವು ಗಮನ ಕೊಡಲ್ಲ. ಎಲ್ಲೋ ಅವತ್ತು ಎಲ್ಲರನ್ನೂ ನೀವು ಸೈಲೆಂಟ್ ಮಾಡಿದಿದ್ರೆ ನನ್ನ ಮಧ್ಯ ಮತ್ತು ಸೂರಜ್ ಮಧ್ಯ ಒಂದು ಟಫ್ ಕಾಂಪಿಟೇಷನ್ ಇರ್ತಿತ್ತು, ಇಲ್ಲ ಅವ್ರು ಕ್ಯಾಪ್ಟನ್ ಆಗಿರಬಹುದಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಾಗಾಗಿ ನಿಮ್ಮನ್ನ ನಾನು ನಾಮಿನೇಟ್ ಮಾಡ್ತಾಯಿದ್ದೀನಿ. ಸೇವ್ ಮಾಡ್ತಿರೋದು ನಾನು ಸೂರಜ್ನ ಸೇವ್ ಮಾಡ್ತಿದ್ದೀನಿ. ರೀಸನ್ ಇಷ್ಟೇ, ಪ್ರತಿ ಬಾರಿ ಓಕೆ ಒಂದು ಲಾಸ್ಟ್ 3 ವೀಕ್ಸಿಂದ ಅವ್ರ ಎಫರ್ಟ್ಸ್ ಆಗ್ದಲೇ ಇರ್ಬೋದು, ಒಂದು ವಾರ ಅವ್ರು ಆಡಬೇಕು ಅಂದ್ಕೊಂಡು ಕ್ಯಾಪ್ಟನ್ಸಿ ಟಾಸ್ಕಿಗೆ ಬರ್ತಾರೆ. ನೀವು ಮಾಡಿದ ಅವ್ರು ಒಬ್ಬರು ಮಾಡಿದ ಒಂದು ಚಿಕ್ಕ ಮಿಸ್ಟೇಕಿಂದ ಅವ್ರು ಕ್ಯಾಪ್ಟನ್ಸಿ ಕಳ್ಕೋತಾರೆ. ಸೊ ಹಾಗಾಗಿ ನಾನು ಸೂರಜ್ನ ಸೇವ್ ಮಾಡ್ತಿದ್ದೀನಿ. ವಾವ್. ಮಧ್ಯಾಹ್ನ 12:15. ಅಕಸ್ಮಾತ್ ನೀವೊಬ್ಬರೇ ಸೀಕ್ರೆಟ್ ರೂಮಲ್ಲಿದ್ದು ನಾನಲ್ಲಿದ್ದಿದ್ರೆ ಯಾರು ಬೆಸ್ಟ್ ಅನ್ನಿಸ್ತಿತ್ತು ನಿಮಗೆ? ಆಬ್ವಿಯಸ್ಲಿ ನಾನು. ಗುರು, ನಾನು ಬರೀ ಅಲ್ಲಿರೋದು ಇರೋರನ್ನ ಕೇಳ್ತಾ ಇರೋದು. ನೀ ಎಲ್ಲದಕ್ಕೂ ನೀವು ಯಾಕೆ ಕನ್ಸಿಡರ್ ಮಾಡಲ್ಲ ನೀವು ಅಲ್ಲಿ ಇಲ್ಲ ಅಂತ? ನಾನು ಅದಕ್ಕೆ ನನ್ನ ಕನಸಲ್ಲಿ ಕೂಡ ಯೋಚನೆ ಮಾಡ್ಲಿಕ್ಕೆ ಇಲ್ಲ. ನನಗೆ ಕನಸಲ್ಲಿ ಕೂಡ ಈಗ ಎಲ್ಲಿದೆ ಈಗ ಪ್ರೋಸೆಸ್ ನಿನ್ನ ನಮ್ಮ ಇಬ್ಬರನ್ನ ಬಿಟ್ಟೆ ನಡೀತಾ ಇರೋದು ಈ ವೀಕ್ ಫುಲ್. ನಿಮ್ದು ತಲೆಯಲ್ಲಿ ಯಾವುದು ಕಾಲೇಜ್ ಓದಿರೋದು? ಓಕೆ, ಅಕ್ಸೆಪ್ಟ್ ಮಾಡ್ತೀನಿ. ಹೌದು, ಗೇಮ್ ಸ್ಟಾರ್ಟ್ ಆಗ್ಲಿಲ್ಲ ಅಲ್ವಾ? ಸೊ ಹೇಗ ನೀವು ನನ್ನ ಹತ್ರ ಕೇಳ್ತಾ ಇದ್ದೀರಾ ಯಾರು ಬೆಸ್ಟ್ ಅಂತ? ನಿನ್ನ ಹತ್ರ ಅದು ಜನರಲ್ ಕ್ವಶನ್ ಕೇಳಿದ್ದು. ಹೀಗೇನೆ ಗೇಮ್ ಸ್ಟಾರ್ಟ್ ಆಗ್ಲಿಕ್ಕೆ ಮುಂಚೆ ಅಲ್ಲಿ ಇಷ್ಟು ಜನ ಕೂತಿದಾರಲ್ಲ, ಯಾರು ನಿನಗೆ ಬೆಸ್ಟ್ ಅನ್ಸುತ್ತೆ ಅಂತ ಜನರಲ್ ಆಗಿ ಕೇಳಿದ್ದು. ಈಗ ಆಟ ಶುರುವಾಗಿ ನಾನು ಫೈನಲ್ ವರ್ಡಿಕ್ಟ್ ಕೇಳಿದ್ದಲ್ಲ. ಕೇಳಿ ಆಟ ಆಗುವ ಮುಂಚೆನೆ ನೀವು ನನಗೆ ಇದೆ ಕ್ವೆಶ್ಚನ್ ಕೇಳ್ತೀರಲ್ವಾ? ಎಷ್ಟು ಸರಿ ಎಷ್ಟು ಸರಿ ಇಷ್ಟು ದಿವಸ ಇದ್ಯಲ್ಲ, ನೀನು ಆಟದ ಇದ್ರಲ್ಲಮ್ಮ ಜನರಲ್ ನೀನು ಏನಕ್ಕೆ ಓಡೋಗ್ತೀಯಾ? ಓಡೋಗಲ್ಲ, ನಾನು ಇಲ್ಲಿಯೇ ಇದ್ದೀನಿ. ನೀನು ಇದೇ ನಿನ್ನ ಲೈಫ್ ಲಾಂಗ್ ಇದೆಯಲ್ಲ, ಒಂದು ನಿನಗೆ ಅರ್ಥ ಆಗಲ್ಲ, ಎರಡನೇದು ಅರ್ಥ ಮಾಡಿಸಿರೋದು ಕೇಳಲ್ಲ. ನಿಂದು ಮಿಸ್ಟೇಕ್ ಹೇಳಿದ್ರೆ ಇವತ್ತೇ ಕೇಳಿ. ನಾನು ನಿಮ್ಗೆ ಒಂದು ಕೇಳ್ತೀನಿ, ಆಟ ಶುರುವಾಗುವ ಮುಂಚೆ ನೀವು ಯಾರು ಬೆಸ್ಟ್ ಅಂತ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊ. ನಿಂದು ತಲೆಯಲ್ಲಿ ಸಗಣಿ ತುಂಬೆ ಫಸ್ಟ್ ನೋಡು ಅಷ್ಟೇ. ನಿಂದ ಆಯ್ತು, ನೀನು ಹೋದೆ. ಇನ್ನೊಬ್ರದ್ದು ಕೇಳಲಿಕ್ಕೆ ನಿನಗೆ ಪೇಷನ್ಸ್ ಇಲ್ಲ. ನಿನ್ನ ಹತ್ರ ಕೇಳಿದ್ದು ಫಸ್ಟ್ನೇ ಮಿಸ್ಟೇಕ್ ನಂದು. ಎರಡನೇ ಮಿಸ್ಟೇಕು, ಒಂದು ಜನರಲ್ ಕ್ವೆಶ್ಚನ್ ಕೇಳ್ತೇವೆ ಗೊತ್ತಾ? ಇಷ್ಟೀಗ ಕೂತಿರೋದ್ರಲ್ಲಿ ಒಂದು ಆಟ ಶುರು ಆಗ್ಲಿಕ್ಕೆ ಮುಂಚೆ ಇಷ್ಟು ದಿವಸ ನೋಡ್ಕೊಂಡು ಬಂದಿದ್ಯಾ, ನಿನಗೆ ಇದರಲ್ಲಿ ಯಾರಾದರೂ ಬೆಸ್ಟ್ ಅಂತ ಇದರಲ್ಲಿ ಯಾರು ಬೆಸ್ಟ್ ಅಂತ ಅನ್ನಿಸ್ತದೆ ಆಟ ಅಂತ ಅದೊಂದು ಜನರಲ್, ಒಂದು ಕಾಮನ್, ಒಂದು ಸಿಂಪಲ್. ನನಗೆ ಸೋಫಾದ ಹತ್ರ ಇದ್ರ ಹತ್ರ ಮಾತಾಡಕ್ಕಾಗಲ್ಲ ಅಂತ ನಿನ್ನ ಹತ್ರ ಕೇಳಿ. ಅದು ನನ್ನ ಮಿಸ್ಟೇಕ್, ಅಕ್ಸೆಪ್ಟ್ ಮಾಡ್ದಲ್ಲ. ನಿಮ್ಮ ಮಿಸ್ಟೇಕೆ, ಸಾರಿ. ಆಯ್ತು, ಅದೇ ಅಕ್ಸೆಪ್ಟ್ ಮಾಡಿ ಇರ್ಲಿ. ಬಿಗ್ ಬಾಸ್ ಕರೆಕ್ಟ್, ನಂದೇ ತಪ್ಪು. ಕರೆಕ್ಟಾಗಿ ಡಿಸೈಡ್ ಮಾಡಿ ಇಬ್ಬರನ್ನ ಹಾಕಿದ್ರಿ ಇಲ್ಲಿ. ಮಧ್ಯಾಹ್ನ 1:15. ಬಿಗ್ ಬಾಸ್ ಈ ವಾರ ಪ್ರತಿ ಟಾಸ್ಕ್ ಆಡುವ ನಾಯಕರ ಜೊತೆ ಅಗತ್ಯವಿರುವಷ್ಟು ಸದಸ್ಯರು ಎಷ್ಟು ಎಂದು ಬಿಗ್ ಬಾಸ್ ತಿಳಿಸುತ್ತಾರೆ. ನೀವಿಬ್ಬರು ಯಾರ ತಂಡದಲ್ಲಿ ಯಾರ್ಯಾರು ಆಡಬೇಕು ಎಂದು ನಿರ್ಧರಿಸುತ್ತೀರಿ. ಅಂದರೆ ಅಂತಿಮವಾಗಿ ರಾಶಿಕಾ ಅವರು ತಮ್ಮ ಇಚ್ಛೆಯಂತೆ ನಾಮಿನೇಟ್ ಮಾಡಲು ಹಾಗೂ ಸೇಫ್ ಮಾಡಲು ಸದಸ್ಯರನ್ನು ಆಯ್ಕೆ ಮಾಡಿದರು. ಅವರ ಪೈಕಿ ಯಾರು ಟಾಸ್ಕ್ ಗೆದ್ದು ನಾಮಿನೇಷನಿಂದ ಸೇಫ್ ಆಗುತ್ತಾರೆ ಹಾಗೂ ಯಾರು ಟಾಸ್ಕ್ ಸೋತು ನಾಮಿನೇಟ್ ಆಗುತ್ತಾರೆ ಅನ್ನೋದು ನೀವು ರಚಿಸುವ ತಂಡದ ಮೇಲೆ ಬಹುತೇಕ ಅವಲಂಬಿತವಾಗಿರುತ್ತದೆ. ಮನೆಯ ನಾಮಿನೇಷನ್ನ ದಿಕ್ಕನ್ನೇ ಬದಲಿಸಬಲ್ಲ ಒಂದು ವಿಶೇಷ ಅವಕಾಶವನ್ನು ಬಿಗ್ ಬಾಸ್ ನಿಮಗೆ ನೀಡುತ್ತಿದ್ದಾರೆ. ಪ್ರತಿ ತಂಡದಿಂದ ಇಬ್ಬರು ಈ ಟಾಸ್ಕ್ನ ಆಡಬೇಕು. ನೀವಿಬ್ಬರು ಪರಸ್ಪರ ಚರ್ಚಿಸಿ ಸೂರಜ್ ಅವರ ತಂಡಕ್ಕೆ ಒಬ್ಬ ಮಹಿಳಾ ಸದಸ್ಯರನ್ನು ಹಾಗೂ ಚೈತ್ರಾ ಅವರ ತಂಡಕ್ಕೆ ಒಬ್ಬ ಪುರುಷ ಸದಸ್ಯರನ್ನು ಆರಿಸಬೇಕು.
ವೈದ್ಯಕೀಯ ಕಾರಣಗಳಿಂದಾಗಿ ಸ್ಪಂದನ ಅವರನ್ನು ನೀವು ಈ ಟಾಸ್ಕ್ನಲ್ಲಿ ಆಯ್ಕೆ ಮಾಡುವಂತಿಲ್ಲ. ನಿಮ್ಮ ಸಮಯ ಈಗ ಶುರು. ಮಧ್ಯಾಹ್ನ 1:30. ನಾನು ಸೂರಜ್ ಜೊತೆ ಅಶ್ವಿನಿ ಯಾಕೆ ಅಂತ ಹೇಳ್ತಾ ಇದ್ದೀರಾ ನೀವು? ಅಂದರೆ ರೀಸನ್ ಕೊಡಿ. ಯಾಕಂದ್ರೆ ನಾನು ಚೈತ್ರ ಅವ್ರಿಗೆ ಗಿಲ್ಲಿನ ಕೊಡೋಣ ಅಂತ ಇದ್ದೀನಿ. ಎಲ್ಲಿ ನನಗೆ ಅನಿಸುತ್ತೆ ಚೈತ್ರಕ್ಕ ಜೊತೆಗೆ ರಜತ್ ಅನ್ನಗೆ ಕೊಡಬೇಕು ಅಂತ. ಯಾಕೆಂದರೆ ಓಕೆ, ಗಿಲ್ಲಿದು ಆಟ ನಾವು ನೋಡಿದ್ದೀವಿ. ಓಕೆ, ಡಿಸಿಷನ್ ಸ್ಟ್ಯಾಂಡ್ ಆಗಲಿ, ಗೇಮ್ಸ್ ಆಗಲಿ ಎಲ್ಲ ನೋಡಿದ್ದೀವಿ ನಾವು, ಎಂಥ ನ್ಯೂ ಅಲ್ಲ. ಬಟ್ ರಜತ್ ಅನ್ನಗೆ ಚಾನ್ಸ್ ಸಿಕ್ಕಲಿಲ್ಲ ಆಡಿ ಇದೇ ಮಾಡಲಿಕ್ಕೆ. ಓಕೆ, ನಾವು ಆ್ಯಕ್ಚುಲಿ ಅವರು ಮೇಲೆಯಿಂದ ನಮಗೆ ಗೊತ್ತುಂಟು, ಓ ರಜತನ್ನ ಈಗ ಇದ್ದಾರೆ ಅಂತ. ಬಟ್ ಕಂಪ್ಲೀಟ್ಲಿ ರಜತನ್ನ ಸ್ಟ್ಯಾಂಡ್ ಆಗಲಿ, ಗೇಮ್ಸಲ್ಲಿ ಆಗಲಿ, ಟಾಸ್ಕ್ ವಿಷಯ ಆಗಲಿ, ಒಂದು ಒಪಿನಿಯನ್ಸ್ ಕೊಡುವಾಗಿ ಆಗಲಿ ನೋಡಲಿಲ್ಲ ಕಂಪ್ಲೀಟ್ಲಿ. ಸೊ ನಮಗೆ ಒಂದು ಚಾನ್ಸ್ ಸಿಕ್ಕುತ್ತೆ ಅಲ್ವಾ ರಜತನ್ನ ಹೇಗ ಇರುತ್ತೆ ಅಂತ. ಮಧ್ಯಾಹ್ನ 1:45. ಸೊ ಇಷ್ಟು ಟಾಸ್ಕ್ಗಳನ್ನು ನಮ್ಮ ಎಲ್ಲ ಹುಡುಗರು ಆಟ ಆಡ್ಕೊಂಡು ಬಂದಿದ್ದಾರೆ. ಸೊ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಈಗ ರಜತ್ ಅವ್ರು ಬಂದಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಈ ಟಾಸ್ಕ್ನ ಆಡಲಿಕ್ಕೆ ನಾವು ರಕ್ಷಿತಾ ಸೈಡಿಂದ ಆಯ್ಕೆ ಮಾಡಿದ್ದೀವಿ. ಸೊ ಈ ಕಡೆ ಸೂರಜ್ ಅವ್ರಿಗೆ ನಾನು ಅಶ್ವಿನಿ ಅವ್ರನ್ನ ಕಳಿಸ್ತಾ ಇದ್ದೀನಿ, ಸೂರಜ್ ಅವ್ರನ್ನ ಬ್ಯಾಕಪ್ ಮಾಡೋದಕ್ಕೆ. ನಮ್ಮ ವುಮೆನ್ ಕಂಟೆಂಡರ್ಸಲ್ಲಿ ನನಗೆ ಅಶ್ವಿನಿ ಅವರು ಒಬ್ಬರನ್ನೇ ಆಯ್ಕೆ ಮಾಡೋಕ್ಕೆ ಆಪ್ಷನ್ ಇರೋದ್ರಿಂದ ಅವರು ತುಂಬ ಸ್ಟ್ರಾಂಗ್ ಮತ್ತು ಪೊಟೆನ್ಷಿಯಲ್ ಇರೋರು ಅಂತ, ಎಲ್ಲ ರೀತಿಯಲ್ಲೂ ಪೊಟೆನ್ಷಿಯಲ್ ಇರೋರು ಅಂತ ಅನ್ನಿಸ್ತಾರೆ ನನಗೆ. ಚೈತ್ರ ಅವ್ರ ಜೊತೆ ರಜತ್ ಅವ್ರು ಆಡ್ತಾ ಇದ್ದಾರೆ, ಸೂರಜ್ ಅವ್ರ ಜೊತೆ ಅಶ್ವಿನಿ ಅವರು ಆಡ್ತಾ ಇದ್ದಾರೆ ಈ ಟಾಸ್ಕಲ್ಲಿ. ಮಧ್ಯಾಹ್ನ 2:35. ವಾರದ ಮೊದಲನೇ ಟಾಸ್ಕ್ ಅನ್ನು ಚೈತ್ರ ಹಾಗೂ ಸೂರಜ್ ಅವರಿಗೆ ಈಗ ಬಿಗ್ ಬಾಸ್ ನೀಡುತ್ತಿದ್ದಾರೆ. ಅದುವೇ ಟವರ್ ಟಕ್ಕರ್. ಇದರ ಅನುಸಾರ ರಜತ್ ಚೈತ್ರ ಅವರ ತಂಡದಲ್ಲಿ ಹಾಗೂ ಅಶ್ವಿನಿ ಸೂರಜ್ ಅವರ ತಂಡದಲ್ಲಿ ಈ ಟಾಸ್ಕ್ ಅನ್ನು ಆಡಬೇಕು. ಈ ಟಾಸ್ಕ್ 3 ಸುತ್ತುಗಳಲ್ಲಿ ನಡೆಯಲಿದ್ದು, ಪ್ರತಿ ಸುತ್ತು ಆರಂಭವಾದಾಗ ಎರಡೂ ತಂಡಗಳು ಗಾರ್ಡನ್ ಏರಿಯಾದಲ್ಲಿ ಹರಡಿರುವ 14 ಡಿಸ್ಕ್ಗಳ ಪೈಕಿ ತಮಗೆ ಬೇಕಾದಷ್ಟು ಡಿಸ್ಕ್ಗಳನ್ನು ಪಡೆದು ಒಂದರ ಮೇಲೆ ಒಂದರಂತೆ ಟವರ್ ಮಾದರಿಯಲ್ಲಿ ಜೋಡಿಸಬೇಕು. ಹಾಗೂ ಆ ಸುತ್ತು ಮುಗಿಯುವವರೆಗೂ ತಾವು ರಚಿಸಿದ ಟವರ್ ಅನ್ನು ಎದುರಾಳಿ ತಂಡದ ಸದಸ್ಯರು ಉರುಳಿಸದಂತೆ ಕಾಪಾಡಿಕೊಳ್ಳಬೇಕು. ಪ್ರತಿ ಸುತ್ತು 10 ನಿಮಿಷಗಳ ಕಾಲ ನಡೆಯಲಿದ್ದು, ಸುತ್ತಿನ ಅಂತಿಮ ಬಜರ್ ಆದಾಗ ಎರಡೂ ತಂಡಗಳ ಪೈಕಿ ತಮ್ಮ ಚೌಕಟ್ಟಿನೊಳಗೆ ಒಂದರ ಮೇಲೆ ಒಂದರಂತೆ ಅತಿ ಹೆಚ್ಚು ಡಿಸ್ಕ್ಗಳನ್ನು ಹೊಂದಿರುವ ತಂಡ ಆ ಸುತ್ತನ್ನು ಗೆಲ್ಲುತ್ತದೆ. 3 ಸುತ್ತುಗಳು ಮುಗಿದಾಗ ಅತಿ ಹೆಚ್ಚು ಸುತ್ತುಗಳನ್ನು ಗೆದ್ದ ತಂಡ ಈ ಟಾಸ್ಕ್ ಗೆಲ್ಲುತ್ತದೆ. ಮನೆಯ ಕ್ಯಾಪ್ಟನ್ ರಾಶಿಕಾ ಈ ಟಾಸ್ಕ್ನ ಉಸ್ತುವಾರಿ ವಹಿಸಬೇಕು. ಶುಭವಾಗಲಿ ಬಿಗ್ ಬಾಸ್. ಮಧ್ಯಾಹ್ನ 3 ಗಂಟೆ. ಆರೆಂಜ್ ಇದೆ, ಆರೆಂಜ್ ಆರೆಂಜ್ ಇಡಿ 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 ಇಡಿ. ಏನು ಮಾಡ್ತಾ ಇದ್ದೀಯ? ಇಡಿ ಬೇಗ. ಇಕ್ರಿ ಇಕ್ರಿ ಇಕ್ರಿ. ಚೈತ್ರ ಚೈತ್ರ ಅದು ಅದು ಇಲ್ಲಿ ಬಂದ್ಬಿಡು ನೀನು. ಚೈತ್ರ ಇಲ್ಲಿ ಬಂದ್ಬಿಡು. ಇರಿ ಇರಿ ಇರಿ. ಕೈ ಕೈ ಗ್ಲೂ ಆಗ್ತಿದೆ ಕೈ. ಅಶ್ವಿನಿ ಮ್ಯಾಮ್, ಎಸ್ ಎತ್ತಾಕಿ. ಗಿಲ್ತಾ ಇದ್ದೀರಾ ನೀವು ಮಾಡ್ತಾ ಇದ್ದೀರಾ ಅಶ್ವಿನಿ ಮ್ಯಾಮ್ ಗಿಲ್ಬೇಡಿ, ಗಿಲ್ಬೇಡಿ, ನಿಮಗೆ ಗಿಲ್ಬೇಡಿ ಆಗ್ತಿದೆ ನನ್ನ ಕೈ. ನೋಡಿ ನೋಡಿ ಗಿಲ್ತಿದ್ದಾರೆ ನೋಡಿ. ಬಿಡಿ ಚೈತ್ರಕ್ಕೆ ಅದು ಮಾಡಂಗಿಲ್ಲ, ಆ ಥರ ಮಾಡಂಗಿಲ್ಲ ನೀವು. ಈ ಥರ ಮಾಡಂಗಿಲ್ಲ, ಇಬ್ರು ಮಾಡಂಗಿಲ್ಲ. ನಾನು ಮುಂದೆ ಪಾಯಿಂಟ್ಸ್ ಕಟ್ ಮಾಡ್ತೀನಿ, ಅದ್ರಲ್ಲಿ ಒಂದು ತೆಗಿತೀನಿ. ಚೈತ್ರಕ್ಕ ನೀವು ಇನ್ನೊಂದ್ಸರಿ ಗಿಲ್ಲ ತಿನ್ನಿದ್ರೆ ಅಲ್ಲಿ ರಕ್ತ ಬರ್ತಿದೆ, ಇಬ್ರಿಗೂ ರಕ್ತ ಬರ್ತಿದೆ. ನೋಡಿ ನೋಡು ಯಾರು ಬರ್ತಾ ಇದೆ. ನನಗೆ ರಕ್ತ ಬರ್ತಿರೋದು ಅವ್ರದಲ್ಲ. ಅಶ್ವಿನಿ ಮ್ಯಾಮ್ ನೇಲ್ಸ್ ಯೂಸ್ ಮಾಡಂಗಿಲ್ಲ. ನನ್ನ ನೇಲ್ಸೇ ಇಲ್ಲ ಅಮ್ಮ. ನೇಲ್ಸ್ ನೋಡು ಅಷ್ಟೇ. ಚೈತ್ರಕ್ಕ ರಾಶಿ ನೋಡು ಎಷ್ಟು ನಿಮಿಷ ಬಿಡಿ.
ಬುಜ್ಜಿ ಓಡ್ ಬಂದು ಕಟ್ಟಿ ಹೇಳ್ತೀನಿ. ನನ್ನ ಪೇರೆಂಟ್ ಅಶ್ವಿನಿ ಮ್ಯಾಮ್ ಬಿಡಬೇಡಿ, ಹಿಡ್ಕೊಳ್ಳಿ. ಬಿಡಲ್ಲ. ಅಶ್ವಿನಿ ಮ್ಯಾಮ್ ನೀವು ಕರೆಕ್ಟಾಗಿ ಡಿಫೆಂಡ್ ಮಾಡ್ಕೊಳ್ಳಿ. ಚೈತ್ರಕ್ಕ ನೀವು ಅಷ್ಟೇ. ನೀವು ಆಮೇಲೆ ಟವರ್ ಹಾಕಿದ್ರೆ ನಾನು ಅದ್ರಲ್ಲಿ ಒನ್ ಡಿಸ್ನ ನಾನು ತೆಗಿತೀನಿ. ಅಶ್ವಿನಿ ಮ್ಯಾಮ್ ಮೇಲ್ಸ್ ಎಲ್ಲ ಯೂಸ್ ಮಾಡಿ. ಅಶ್ವಿನಿ ಮ್ಯಾಮ್ ನೀವು ಕಟ್ಟಿ ನೀವು ಬನ್ನಿ ಕಟ್ಟಿ. ಏನಾಯ್ತು ಸೂರಜ್ ಏನಾಯ್ತು? ಒಂದು ನಿಮಿಷ ಪಾಸ್. ಧನುಷ್ ಏನಾಯ್ತು? ಬಾಬಾ ತಗೋ. ಅಶ್ವಿನಿ ಮ್ಯಾಮ್ ಪಾಸ್ ಹೇಳಿದ್ದೀನಿ. ಪಾಸ್ ಹೇಳಿದ್ದೀನಿ. ಕೈ ಬಿಡಿ, ಕೈ ಎತ್ತು. ಗೊತ್ತಿಲ್ಲ. ಇಲ್ಲ ಅವ್ರದ್ದು ತೆಗಿತೀನಿ, ಅವ್ರದ್ದು ಮೇಲಿರೋ ತೆಗಿತೀನಿ. ಅವ್ರದ್ದು ಎರಡು. ಇಲ್ಲ ಇದೆ ಎರಡು. ಪಾಸ್ ಹೇಳಿದ್ಮೇಲೆ ಎರಡು ಇಟ್ಟಿದ್ದಾರೆ. ಇಲ್ಲ ನಾನು ನೋಡಿದ್ದು. ಇಲ್ಲ ಆಡ್ಬೋದಾ? ಕಂಟಿನ್ಯೂ ಮಾಡಿ. ಕುತ್ಕೊಳ್ಳಿ ಎಲ್ಲರೂ. ಚೈತ್ರ ಅದು ಹೊಡೆದಾಕು. ಅಶ್ವಿನಿ ಮ್ಯಾಮ್ ಬಿಡಬೇಡಿ. ಎಲ್ಲ ಎತ್ತಾಗಿ. ಅಶ್ವಿನಿ ಮ್ಯಾಮ್ ಕಮಾನ್, ಕಟಕ್ ಹೋಗಿ. ಕಟ್ಟಿ ಬಿಡಬೇಡಿ. ನೋಡಿ ಬೀಳಿಸ್ತೀಯಾರ, ನೀವು ಬೀಳಿಸಿ, ಎಲ್ಲ ಬೀಳಿಸಿ. ಎಸಿರಿ ಮ್ಯಾಮ್. ಚೈತ್ರ ಕೈ ಯೂಸ್ ಮಾಡಿ ಎಸಿರಿ. ಅವ್ರನ್ನ ಇಡಿ. ವಾಪಸ್ ಹೊಡೆದಾಕಿ ಅದನ್ನ. ಚೈತ್ರ ಅವ್ರನ್ನ ತಡಿ. ಚೈತ್ರ ಹೊಡೆದಾಕಿ. ಅಲ್ಲೋಗಿ, ನೀವು ಹಿಡಿ ಹೋಗಿ ಈಗ. ಬೇಗ. ಚೈತ್ರ ಓಡು. ವಾಪಸ್ ಬಂದ್ರೆ ಬಂದ್ಬಿಡು. ಓಡು. ಅಲ್ಲೇ ರೀ. ರಜತ್ ಡಿಫೆಂಡ್ ಮಾಡ್ಕೊಳ್ಳಿ. ಹರ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ವೆರಿ ಗುಡ್. ಕ್ಯಾಮ್ರಾ ಇದೆ. Very good. ಮಾಡ್ಕೊಳಕ್ ಹೋಗ್ಬೇಡಿ. ವೆರಿ ಗುಡ್. ನೇಲ್ಸ್ ಯೂಸ್ ಮಾಡಂಗಿಲ್ಲ. ನೇಲ್ಸ್ ಯೂಸ್ ಮಾಡಿದೀನಿ. ಅಲ್ಲ ನೀವು ಏನಾದ್ರು ಯೂಸ್ ಮಾಡ್ದಾಗ ಹೇಳು. ಅಯ್ಯಯ್ಯೋ ಮರ ಆಗ್ತಾ ಇದೆಯಕ್ಕ. ಅದೇ ಒನ್ ಡಿಸ್ಕ್ ಇಡಕ್ಕೆ ಇಬ್ರಿಗೂ ಒಂದು ಚಾನ್ಸ್ ಇದೆ. ಇಟ್ಬಿಡಿ. ರಜತ್, ಸೂರಜ್ ಆಯ್ತು, ಕುತ್ತಿಗೆ ಬೇಡ. ಸೂರಜ್ ಕರೆಕ್ಟ್ ಆಗಿ ಆಟಾಡಿ ಇಬ್ರು. ಅಲ್ಲ ಹೇಳ್ತಿರೋದು ಕರೆಕ್ಟ್ ಆಗಿ ಆಟಾಡಿ ಇಬ್ರು ಅಂತ ಹೇಳ್ತಿರೋದು. ಏನ್ ಮಾಡ್ತಿದೀನಿ? ರಾಶಿ ಟ್ವಿಸ್ಟ್ ಮಾಡ್ತಿದ್ದಾರೆ. ಚೈತ್ರಕ್ಕ ನೀವು ಟ್ವಿಸ್ಟ್ ಮಾಡ್ತಿದ್ದಾರೆ. ರಾಶಿ ಕಿರ್ಚಬೇಡಿ ಪ್ಲೀಸ್. ಚೈತ್ರಕ್ಕ ಬಟ್ಟೆ ಇಳಿಯಂಗಿಲ್ಲ. ಚೈತ್ರಕ್ಕ ಬಟ್ಟೆ ಬಿಡಿ. ಬಟ್ಟೆ ಬಿಟ್ಟಿಲ್ಲ. ಕೈ ಅಲ್ಲ ನಿಮ್ದು ಒಂದು ಡಿಸ್ ತೆಗಿತಾ ಇದೀನಿ ನಾನು. ತೆಗಿರಿ. ಕತ್ತಿ ಹಿಡಿಬೋದಾ? ಇಲ್ಲಿ ಕತ್ತಿ ಹಿಡಿದಿಲ್ಲ ಚೈತ್ರಕ್ಕ. ಎಷ್ಟು ಕತ್ತಿ ಹಿಡಿದಿರ್ಲಿಲ್ಲ. ರಾಶಿ ಅಲ್ಲ ಚೈತ್ರಕ್ಕ. ಬಟ್ಟೆ ಹಿಡಿಬೇಡಿ ಅಂತ ನೀವು ರಜತ್ನ ಏನ್ ಮಾಡಕ್ಕೆ ಮಾಡಿ ಕೈ ಇಬ್ರದ್ದು ಕೈ ನೋಡಿ ಉಗ್ರೆಲ್ಲ ಯೂಸ್ ಮಾಡಿ ಯಾರು ಹೇಳಿರೋದು? ಹೇಳ್ಬೇಕಾಗಿತ್ತು ನೀನು. ನೀವು ಯೂಸ್ ಮಾಡಿ ಅಂತ ನನಗೆ ಗೊತ್ತಿಲ್ವಾ? ಬಟ್ಟೆ ಹಾಕಿ ಕೈ ಇದು ಉಗ್ರಲ್ವಾ? ನೋಡು ತೆಗಿ ಒಂದು ಉಗ್ರಲ್ವಾ? ಇದು ಉಗ್ರಲ್ವಾ? ಅವ್ರ ಕೈ ಮಕ್ಕಳನ್ನ ನೋಡಿ. ಇಲ್ಲಿ ನೋಡು, ಇದು ಕಾಣಿಸ್ತಿಲ್ಲ ನೋಡಿ ಇಲ್ಲಿ. ಮಧ್ಯಾಹ್ನ 3:10. ಉಸ್ತುವಾರಿಗಿದ್ದರು ಗೇಮ್ ಸ್ಟಾರ್ಟ್ ಅನ್ನೋದು ಹೇಳ್ಬಾರ್ದು. ಬಟ್ಟೆ ಎಳಿತಾರೆ ಅನ್ನೋದು ಗೊತ್ತಾನೆ ಹೇಳ್ತಾನೆ ಇದೀನಿ. ಅಲ್ಲಿ ಹೋಗಿ ಅಲ್ಲ ಒಂದು ನಿಮಿಷ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಅಲ್ಲಿ ಹೋಗಿ ಬಟ್ಟೆ ಬಿಡಿ. ಡಿಸ್ ತೆಗಿತೀನಿ ಅನ್ನೋ ಬಟ್ಟೆ ಬಿಡ್ತಾ ಇಲ್ಲ ಅವರಲ್ಲಿ. ಮುಂಚೆ ಬಟ್ಟೆ ತೆಗಿತಾರೆ ನನಗೆ ಗೊತ್ತಿರ್ಲಿಲ್ಲ ಅಲ್ವಾ? ಕತ್ತು ಟ್ವಿಸ್ಟ್ ಮಾಡ್ಬೋದಾ? ಕತ್ತು ಟ್ವಿಸ್ಟ್ ಮಾಡಿದ್ದಾರೆ. ಚಾಲೆಂಜ್ ಎರಡು ಕೈ ಮಾಡಿಲ್ಲ ಅಂತಾದ್ರೆ ನಿಮ್ದು ಕೈ ಬಟ್ಟೆ ಮೇಲೆ ಕೈ ಇಟ್ಟು ಉಗ್ರ ಮಾರ್ಕ್ ಅಲ್ಲ ಅಂತ ಒಪ್ಕೋತೀಯತಾನೆ. ಆಜೆ ಉಸ್ತುವಾರಿ ಅಲ್ಲ. ಇಬ್ರಿಗೂ ಆಗಿದೆ ಚೈತ್ರಕ್ಕ. ಅದಕ್ಕೆ ನಾನು ತೆಗ್ದಿಲ್ಲ. ಇದು ಉಗ್ರ ಮಾರ್ಕ್ ಅಲ್ಲ. ತೆಗ್ದಿಲ್ಲ. ನಿಮ್ಮ ಉಗ್ರ ಮಾರ್ಕ್ ಅಲ್ಲ. ಮೂರನ್ನು ತೆಗಿಬೇಕಾಗುತ್ತೆ. ಉಗ್ರ ಮಾರ್ಕ್ ಅಲ್ಲ. ಮಾತಾಡ್ತಾನಲ್ಲ ಬಟ್ಟೆ ವಿಷಯ ಹೇಳಿದ್ದು. ಅದನ್ನೇ ಹೇಳಿ ತೆಗ್ದಿದ್ದು. ಬಟ್ಟೆ ಬಿಡಿ ಇಲ್ಲ ತೆಗಿತೀನಿ ಅಂತ ಹೇಳ್ತೀನಿ. ನಿಯಮವನ್ನ ಬದಲಾಯಿಸೋ ಅಧಿಕಾರ ಉಸ್ತುವಾರಿಗೆ ಇಲ್ವೇ ಇಲ್ಲ. ನಾನು ಉಸ್ತುವಾರಿ ಶಿಕ್ಷೆ ಕೊಡ್ಬೋದು ಅಂತ ಇಲ್ವೇ ಇಲ್ಲ. ಓಕೆ, ಉಸ್ತುವಾರಿಗೆ ಶಿಕ್ಷೆ ಕೊಡ್ಬೋದು ಅಂತ ರೈಟ್ಸೇ ಇಲ್ಲ. ಬರ್ತಾ ಇಲ್ಲ ಬಿಗ್ ಬಾಸ್. ಇವ್ರು ಉಸ್ತುವಾರಿ ಶಿಕ್ಷೆ ಅಲ್ಲ. ಇದನ್ನ ಜನ ನೋಡ್ತಾರೆ. ನಿನ್ನ ನಾಮಿನೇಟ್ ಮಾಡ್ದೋ ಅದೇ ಉಸ್ತುವಾರಿ ನಿಂಗೆ ಕರ್ಮ ರಿಟರ್ನ್ಸ್ ನಂಗೆ ಹೊಡಿಲಿಲ್ಲ. ನೀವೇ ತಪ್ಪು ಮಾಡಿದ್ರಿ ಅಂತ ಕೂಡ ಹೇಳಿದ್ದಾರೆ. ಉಸ್ತುವಾರಿ ಮಾಡ್ತಿಲ್ಲ ನಾನು. ಏನ್ ಗೊತ್ತಾ,
ಇವಾಗ ನೀನು ಮೊದ್ಲೇ ಹೇಳಿದ್ರೆ ಅದೊಂಥರ ಆಯ್ತಾ, ಆಮೇಲೆ ಬಟ್ಟೆನೂ ಹಿಡ್ಕೊಂಬಾರ್ದು ಅಂತ ಎಲ್ಲೂ ಬರ್ದಿಲ್ಲ. ರಾಶಿ ನೀನ್ ಬಟ್ಟೆ ಹಿಡ್ಕೊಂಡಾಗ್ಲೂ ನೀನ್ ಹೇಳ್ತಾನೆ ಇದ್ದೆ, ನೀನ್ ಹೇಳ್ತಾನೆ ಇದ್ದೆ, ಕೇಳಿಲ್ಲ ಅವ್ರು. ರಾಶಿ ನಿನ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡು ರಾಶಿ. ನಿನ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡು. ಈ ಸುತ್ತಲ್ಲಿ ಭಿನ್ನ ಆಗಿರೋದು ಬೇಕಾದಂಗೆ ಇವ್ರಿಗೆ ಬೇಕಾದವ್ರನ್ನ ಸೇವ್ ಮಾಡ್ಕೊಳಕಾದ್ರೆ ಯಾವ ನೈತಿಕತೆ ಇಟ್ಕೊಂಡು ಮೊನ್ನೆ ಇತ್ತು ಬರ್ದಿದ್ರು ಶಿಕ್ಷೆ ಕೊಡ್ಬೋದು ಅಂತ ತೋರಿಸ್ಬಿಡು. ಒಂದ್ ಲೈನ್ ಶಿಕ್ಷೆ ಕೊಡ್ಬೋದು ಅಂತಿದ್ರೆ ಉಸ್ತುವಾರಿ ತೀರ್ಮಾನನೇ ಅಂತಿಮ. ನಿಯಮ ಮಾಡ್ಕೊಳಂಗಿಲ್ಲ. ಬಿಗ್ ಬಾಸ್ ಈ ಸುತ್ತಲ್ಲಿ ವಿನ್ ಆಗಿರೋದು ಸೂರಜ್ ಅಂಡ್ ಅಶ್ವಿನಿ ಅವರು. ಔಟ್ ಟೀಮ್ 3 ಡಿಸ್ಕ್ ಇಟ್ಟಿದ್ದಾರೆ. ಇವರಲ್ಲಿ 3 ಇಟ್ಟಿದ್ರು, ಒಂದನ್ನ ನಾನೇ ತೆಗ್ದೆ. ಬಟ್ಟೆ ಬಿಟ್ಟಿಲ್ಲಾನೆ ನಾನು ಡಿಸ್ಕ್ ತೆಗಿತೀನಿ ಅಂತ ಹೇಳಿರ್ತೀನಿ, ಬಟ್ ಆದ್ರೂ ಅವ್ರ ಬಟ್ಟೆನ ಬಿಡಲ್ಲ. ಸೊ ಹಾಗಾಗಿ 3 ಡಿಸ್ಕ್ ಅಲ್ಲಿ 1 ಡಿಸ್ಕ್ ತೆಗ್ದಿದ್ದೀನಿ. ಅಶ್ವಿನಿ ಅಂಡ್ ಸೂರಜ್ ಟೀಮ್ ವಿನ್ ಆಗಿದೆ ಬಿಗ್ ಬಾಸ್. ಅಂಡ್ ಉಸ್ತುವಾರಿ ದಯವಿಟ್ಟು ನನ್ನ ಕುತ್ತಿಗೆನ ಹಿಂಗ್ ಲಟ್ಟಿಸ್ಕೊಂಡು ಲಾಕ್ ಮಾಡಿ ಚೇಂಜ್ ಮಾಡಿರೋದು ಉಸ್ತುವಾರಿಗಳ ಕಣ್ಣಿಗೆ ಕಾಣಿಸಿಲ್ಲ. ತುಂಬಾ ಪಾಪದ ಉಸ್ತುವಾರಿ, ತುಂಬಾ ನಿಯತ್ತಲ್ಲಿರೋ ಉಸ್ತುವಾರಿ. ಪಾಪ ಅವರು ಯಾರನ್ನ ನಾಮಿನೇಷನ್ ಇಂದ ಬಚಾವ್ ಮಾಡಿದ್ರು ಅವ್ರನ್ನ ಸೇವ್ ಮಾಡ್ಬೇಕು ಅಂತೇನೆ ಅವ್ರು ಮಾಡ್ಲಿಲ್ಲ. ಸ್ಟಿಲ್ ಆಟದ ಮಧ್ಯದಲ್ಲಿ ಅವ್ರೊಂದು ಹೊಸ ನಿಯಮ ಮಾಡ್ಕೊಂಡ್ರು. ಸೊ ಅದ್ರ ಪರಿಣಾಮವಾಗಿ ಒಂದು ರಿಸ್ಕ್ ನ ಹೊರಗೆ ಇಟ್ಟಿದ್ದಾರೆ. ಆದ್ರೆ ಗಾಯ ಆಗಿಲ್ಲ ಅಂದ್ರು. ನೋಡಿ, ಇವಾಗ ನೀವಿಬ್ರು ಜಗಳ ಆಡ್ಬೋದಾಗಿತ್ತಲ್ವಾ? ನೀನು ಮತ್ತೆ ಅವನು ತಲೆಗೆ ಏಟು ಬಿತ್ತು, ನೀವು ಆಡ್ಲಿಲ್ವಾ? ಹೆಂಗೆ ನೀನೇ ಹೇಳ್ಬಿಡು, ಇದೆಲ್ಲ ಆಗಲ್ವಾ? ಶರ್ಟ್ ಎಳಿಯೋದು, ಅದ್ ಎಳಿಯೋದು, ತಾಗೋದು ಅವೆಲ್ಲ ನಾರ್ಮಲ್. ಮಧ್ಯಾಹ್ನ 3:25. ಆಕ್ಚುಲಿ ನನಗೂ ಅನ್ಸತ್ತೆ ಪನಿಷ್ಮೆಂಟ್ ಫೇರ್ ಇರ್ಲಿಲ್ಲ. ಪನಿಷ್ಮೆಂಟ್ ಪಾಸ್ ಕೊಡ್ಬೋದು ಸರ್. ಆಟದ ನಿಯಮಕ್ಕೆ ತೊಂದರೆ ಆಗದಂತೆ ಶಿಕ್ಷೆ ಕೊಡ್ಬೋದು. ಆಟನೇ ಚೇಂಜ್ ಮಾಡೋ ರೂಲ್ಸ್ ಯಾವ ಉಸ್ತುವಾರಿಗೂ ಯಾವ ಆಮೇಲೆ ಬಟ್ಟೆ ಮುಟ್ಟಬಾರ್ದು ಅನ್ನೋದನ್ನ ಮುಂಚೆನೇ ಹೇಳ್ಬೇಕು ಉಸ್ತುವಾರಿ. ನಾನ್ ಮತ್ತೆ ಹೇಳ್ತಾ ಇದೀನಿ ಕಾವ್ಯ, ನಾನ್ ಬಂದಾಗಿಂದ ನೋಡ್ತಾ ಇದೀನಿ, ನೀವು ಹುಡುಗಿರ್ ಆಡುವಾಗ ಬಟ್ಟೆ ಎಳಿಯೋದು ನಾರ್ಮಲ್. ನಾರ್ಮಲ್ ಆ ಪರ್ಪಸ್ಗೋಸ್ಕರ ಎತ್ತಿಟ್ಟಿದ್ದಾರೆ ಡಿಸ್ಕೋ ಅಂದ್ಮೇಲೆ ಓಕೆ ಈ ಉಸ್ತುವಾರಿಗೆ ಅದು ಇಷ್ಟ ಇಲ್ಲ ಅಂದ್ರೆ ಮುಂಚೆನೇ ಇನ್ಫಾರ್ಮ್ ಮಾಡ್ಬೇಕಲ್ವಾ? ನೀವು ಯಾರು ಸೋಲ್ತಿದ್ದಾರೆ ಯಾರು ಗೆಲ್ತಿದ್ದಾರೆ ಅಂತ ನೋಡ್ಕೊಂಡು ಕಾಮ್ ಮೈಂಡ್ ಅಲ್ಲಿ ಯೋಚನೆ ಮಾಡು. ಇಟ್ಸ್ ನಾಟ್ ಎ ಮಿಸ್ಟೇಕ್, ಇಟ್ ಹ್ಯಾಪನ್ಸ್ ಇನ್ ದ ಗೇಮ್ ಅಷ್ಟೇ. ನೀವು ಹಿಂಗೆ ಮಾಡ್ತಾರೆ, ನಾನು ಇನ್ನೊಂದು ಡಿಸ್ಕ್ ತೆಗಿತೀನಿ ಅಂತ ನಾನು ಹೇಳ್ತಾನೆ ಇರ್ತೀನಿ. ಚೈತ್ರ ಅವರು ಬೇಕು ಅಂತ ಕಿರಿಸ್ತಾರೆ. ಅದಕ್ಕೆ ನೀನು ಇದು ಬೇಡ. ಏನ್ ಗೊತ್ತಾ, ನಿನಗೆ ಕಾಣಿಸ್ಬೇಕು, ನಿನಗೆ ಅದು ತಪ್ಪು ಅಂತ ಅನ್ಸಾಗ ನೀನು ಮಾತಾಡು. ಆಮೇಲೆ ಏನ್ ಗೊತ್ತಾ, ಇದನ್ನೆಲ್ಲ ಫಸ್ಟೇ ಹೇಳು. ಇವಾಗ ನೆಕ್ಸ್ಟ್ ಆಟದಲ್ಲಿ ಸ್ಟಾರ್ಟ್ ಆಗುತ್ತಲ್ಲ, ಆಟ ಸ್ಟಾರ್ಟ್ ಆಗಕ್ಕೆ ಮುಂಚೆ ಫಸ್ಟೇ ಹೇಳು, ಈ ಥರ ಹಿಂಗೆ ಈ ಥರ. ನೀವು ಫಸ್ಟ್ ಆಟದಲ್ಲಿ ಹೇಳ್ಬೇಕಾಯ್ತು, ಇವಾಗ ಯಾಕೆ ಹೇಳ್ತಾ ಇದ್ದೀನಿ, ನಾನು ಉಸ್ತುವಾರಿ ನಾನು ಹೇಳ್ತೀನಿ ಅಂತಾನೆ. ಮಧ್ಯಾಹ್ನ 3:35. ಅಯ್ಯಪ್ಪ ಏನಾಯ್ತು? ಏನಂತ ಅಂದರೆ ಸೂರಜ್ನ ಫೇವರಿಸಮ್ ಮಾಡೋಕ್ಕೋಸ್ಕರ ನಾನು ಅಲ್ಲ ಆ ಪಾಯಿಂಟ್ನ ನಿಮ್ಗೆ ಹೇಳಲೇಬೇಕಲ್ವ? ಅವ್ರು ಹೇಳಿದ್ರೆ ತಾನೇ ನೀನು ಇದಾಗೋದು. ಏನು ಹಂಗೆ ಹೇಳಿದ್ರೆ ತಾನೇ ಕೂಗ್ಸಕ್ಕಾಗೋದು. ನಾನೇನು ಕೂಗಲ್ಲ ಅಶ್ವಿನಿ ಮ್ಯಾಮ್. ಯಪ್ಪ ಎಷ್ಟು ಸುಳ್ಳು ಹೇಳ್ತಾರೆ. ನಮ್ಮನೆಯವ್ರು ಹೆಂಗಿದ್ದಾರೆ ಅಂದರೆ ನಮ್ಮನೆಯವರು ಕೂಡ ಅವ್ರಿಗೆ ಸಪೋರ್ಟ್. ಈಗ ಗೊತ್ತಾಗ್ತಿದೆಯಾ ನಿನಗೆ? ಉಸ್ತುವಾರಿ ಹಂಗೆ ಚೇಂಜ್ ಮಾಡೋಂಗಿಲ್ಲ. ಈಗ ಓಕೆ ಉಸ್ತುವಾರಿ ನಿರ್ಧಾರವೇ ಅಂತಿಮ ನಿರ್ಧಾರ ಅಂತ ಹೇಳಿದ ತಕ್ಷಣನೇ ನಾನು ಡಿಸ್ಕ್ ತೆಗಿದ್ರೆ ಓಕೆ, ಬಟ್ 4 ಸಲ ಹೇಳ್ತೀನಿ ಅಲ್ವಾ ಅಶ್ವಿನಿ ಮ್ಯಾಮ್? ಆಫ್ಕೋರ್ಸ್ ಯಾರು ಫೇವರಿಸಮ್ ಯಾರು ಮಾಡೋಕ್ಕಾಗಲ್ಲ ಯಾರು. ಆಮೇಲೆ ಒಂದು ಹೇಳ್ತೀನಿ, ಏನು ಗೊತ್ತಾ, ನಾನು ಈಗ ನನಗೇನು ಇದರಿಂದ ಲಾಭ ಇಲ್ಲ. ಹೋದ್ರೆ ಸೂರಜ್ ಹೋಗ್ತೀನಿ, ಬಟ್ ನಾನು ಒಂದು ಹೇಳೋದು, ಏನೇ ಇದ್ರು ನೇರ ಮುಖ ಕೊಡ್ದಂಗೆ ಮಾತಾಡ್ಬೇಕು, ಇರೋದನ್ನ ಮಾತಾಡ್ಬೇಕು. ಹೌದು ಪಾಪ ನಂಗೆ ಗೊತ್ತಾಗ್ಲಿಲ್ಲ ಇದರಲ್ಲಿ. ಆಮೇಲೆ ನಿನಗೆ ಅಷ್ಟು ಸುಸ್ತಾಗ್ತಾ ಇದೆ ಅಲ್ಲಿ ಅಂದರೆ ಅವ್ರ ಹೆಣ್ಮಕ್ಳಾಗಿ ಅವ್ರ ಆಟಕ್ಕೆ ಅದೇ ಜಾಸ್ತಿ. ನೀವು ಕರ್ಮ ರಿಟರ್ನ್ಸ್ ಅಂತ ಕರ್ಮ ರಿಟರ್ನ್ಸ್ ಆಗಿರೋದಕ್ಕೆ ಇವತ್ತು ನೀನು ಕ್ಯಾಪ್ಟನ್ ಆಗಿರೋದು, ಇವತ್ತು ಸೂರಜ್ಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದು. ಈಗ ಜಿದ್ದಿಗೆ ಬಿದ್ದಿದ್ದೀನಿ. ಇಷ್ಟು ಮೋಸದ ಉಸ್ತುವಾರಿ ಮಾಡಿ ಇವ್ರಿಗೆ ಬೇಕಾದವ್ರನ್ನ ಇವರು ಉಳಿಸ್ಕೊಂತಾರೆ ಅಂತಾದ್ರೆ, ಸಾಯೋದಾದ್ರೆ ಇದೇ ಗ್ರೌಂಡಲ್ಲಿ ಸಾಯ್ತೀನಿ. ಜೀವನ ಕೊಟ್ಟಿದೆ ಈ ಮನೆ, ಸಾಯೋದಾದ್ರೆ ಈ ಮನೆ ಒಳಗೆ ಸಾಯ್ತೀನಿ ಹೊರತು 200% ಕೊಟ್ಟೆ ಸೋಲದ್ ನಾನು. ಸಂಜೆ 4 ಗಂಟೆ. ಇದು ಬಿಗ್ ಬಾಸ್. ನೀಡಲಾಗಿರುವ ಟಾಸ್ಕ್ನಲ್ಲಿ ಡಿಸ್ಕ್ಗಳನ್ನು ಕಾಪಾಡಿಕೊಳ್ಳುವುದು ಟಾಸ್ಕ್ನ ಒಂದು ಅಗತ್ಯ ಅಂಶ ಹೌದು. ಆದರೆ ಆಡುವ ಭರದಲ್ಲಿ ಮೈ ಮರೆತು ನಿಮ್ಮ ಆರೋಗ್ಯಕ್ಕೆ ಹಾನಿ ಮಾಡಿಕೊಳ್ಳದಿರಿ. ನೆನಪಿರಲಿ, ನಿಮ್ಮ ಹಾಗೂ ನಿಮ್ಮ ಸಹ ಸ್ಪರ್ಧಿಗಳ ಆರೋಗ್ಯದ ಜವಾಬ್ದಾರಿ ನಿಮ್ಮ ಕೈಯಲ್ಲೇ ಇದೆ. ಅಶ್ವಿನಿ ಮ್ಯಾಮ್ ಉಗ್ರಲ್ಲಿ ನೀವೇನು ಈಗ ಮಾಡಂಗಿಲ್ಲ. ಮಾಡಿದ್ರೆ ನಾನು ನಿಜವಾಗ್ಲೂ ಡಿಸ್ಕ್ ತೆಗಿತೀನಿ, ಬಟ್ಟೆ ಎಳೆಯೋವಾಗೂ ಇಲ್ಲ. ಸರಿನಾ? ಕತ್ಲಾಕ್ ಮಾಡ್ಬೋದಾ?
ಕಟ್ಲಾಕ್ ಮಾಡೋ ಹಾಗಿಲ್ಲ, ಕಟ್ಲಾಕ್ ಮಾಡೋ ಹಾಗಿಲ್ಲ. ಕೈ ಹಿಂಗೆ ಹೋಗ್ಬೇಡಿ, ಈಗಲೇ ಹೇಳ್ತಾ ಇದೀನಿ. ಯಾರು ಇಟ್ಕೊಂಡು ಎಳಿಯಕ್ ಸ್ಟಾರ್ಟ್ ಮಾಡಿ ಹೇಳಿ 3ನೇ ಸಲ ನಾನು ಹೇಳೋ ತರ ಮಾಡ್ಕೊಂಡ್ರೆ ನೀವು ನನ್ನ ಡಿಸ್ಕ್ ತೆಗಿತೀನಿ. ಇವಾಗ್ಲೇ ಹೇಳ್ತಾ ಇದೀನಿ. ನೇಲ್ ಮಾರ್ಕ್ ಆಯ್ತು, ಇಬ್ರಲ್ಲಿ ಒಬ್ರಿಗೆ ಅಶ್ವಿನಿ ಮ್ಯಾಮ್ ನೀವು ಮಾಡಿದ್ರು ಡಿಸ್ಕ್ ತೆಗಿತೀನಿ ನಾನು. ಹಾಕಿ ತಗೊಂಡ್ ಬನ್ನಿ. ಇದನ್ನ ಅರಿಯಿಟ್ಬಿಡಿ. ನೇಲ್ಸ್ ಯೂಸ್ ಮಾಡಿದ್ರೆ ಮಾರ್ಕ್ ನನಗೆ ಮಾತ್ರನಾ? ಇಬ್ರಿಗೂ ಹೇಳ್ತಿರೋದು. ನಿಮಗೀಗ ಏನಾದ್ರು ಚೈತ್ರಕ್ಕ ಅಂತ ಹೇಳದ್ನಾ? ಇಲ್ಲ, ಅವ್ರು ಹೆಂಗ್ ಹಿಡ್ಕೊಂತ ನಾನು ಹಂಗೆ ಹಿಡ್ಕೊಂತೀನಿ ಅಷ್ಟೇ. ನೀವು ಹಿಡ್ಕೊಳ್ಳಿ. ನಾನು ಹೇಳಕ್ಕಾಗಲ್ಲ ಚೈತ್ರಕ್ಕ. ಓಕೆ, ಕೈ ಟ್ವಿಸ್ಟ್ ನೀನು ಹೇಳಕ್ಕಾಗಲ್ಲ. ನೀನು ಯಾವ್ದ್ಯಾವ್ದು ಹೇಳಕ್ಕಾಗುತ್ತೆ, ಯಾವ್ದ್ಯಾವ್ದು ಹೇಳಕ್ಕಾಗಲ್ಲ ಅಂತ ಹೇಳ್ಬಿಡು. ನಾನು ಕತ್ತಿಟ್ಕೊಂಡಿದ್ದಾರೆ. That was lovely. ಕೇರ್ಫುಲ್, ಹುಷಾರ ಗಾಡಿ ಇಬ್ರು. ಚೈತ್ರಿ ಕಮಾನ್ ಮ್ಯಾನ್, ಏನಾದ್ರು ಮಾಡು, ಬಿಡ್ಸ್ಕೊ ಒಟ್ಲ ಅಟ್ಲೀಸ್ಟ್. ಒಂದೆರಡು ಕಾಲ್ ಹಾಕಬಿಡೈತೆ. ಸೂರಜ್ ಇಲ್ಲ ಏನು ಮಾಡಿಲ್ಲ. ಇದು ಓಕೆ, ಇದು ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಬರಲ್ಲ, ನಮ್ಮ ಆರೋಗ್ಯದ ಅಂತ ಬರಲ್ಲ. ನೋಡಿ ನೀವು ಚೈತ್ರಕ್ಕ ಮಾಡ್ಬೇಕು. ಇಲ್ಲಿ ಪಾಸ್, ಇಬ್ರಿಗೂ ಪಾಸ್. ಈ ಕಡೆ ಬಂದ್ಬಿಡಿ, ಈ ಕಡೆ ಬನ್ನಿ. ರಜತ್ ಈ ಕಡೆ ಬನ್ನಿ. ನೀವು ಪಾಸ್ ಆಗಿದೆ. ಬರೀ ನಾಟಕ. ಜೋಡ್ಸಿ ರಜತ್. ನಾನು ನಿಮ್ಗೆ ಹೇಳ್ತಿರೋದು. ಓಕೆನಾ, ಫೈನ್, ನಾನು ಪ್ಲೇ ಮಾಡ್ತೀನಿ ಇವಾಗ. ಅಲ್ಲಿ ಹೋಗು ಸೂರಜ್. ಪಾಸ್ ಆಗಿದೆ, ಯಾಕೆ ನನ್ನನ್ನು ಟಚ್ ಮಾಡ್ತಾ ಇದ್ದಾರೆ? ಪಾಸ್ ಆದಾಗ ಯಾಕೆ ನನ್ನ ಟಚ್ ಮಾಡ್ತಿದ್ದಾರೆ? ಇದೆಲ್ಲ ಕಾಣಲ್ಲ ಉಸ್ತುವಾರಿಗಳಿಗೆ. ನಾನು ಟಚ್ ಮಾಡಲಿಲ್ಲ. ಟಚ್ ಮಾಡಿದ್ರು ನೀನು ನೋಡ್ಲಿಲ್ಲ ಅಷ್ಟೇ. ನಾನು ಟಚ್ ಮಾಡಲಿಲ್ಲ. ನೀವಿಬ್ರು ಇಲ್ಲೇ ಇರಿ. ಪ್ಲೇ 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 ಪ್ಲೇ. ಅಶ್ವಿನಿ ನನ್ನ ಚೈನ್ ಬಟ್ಟೆ ಕಿಲಂಗಿಲ್ಲ. ನನ್ನ ಕೋಟ್ ಚೈನ್ ಕಿತ್ತಾಯ್ತು. ಅಶ್ವಿನಿ ಮ್ಯಾಮ್ ಬಟ್ಟೆ ಈ ಕಡೆ ಬಟ್ಟೆ ಒಂದು ನಿಮಿಷ. ಏನು ನೋಡಿ ಹಿಡ್ಕೊಂಡಿಲ್ಲ. ಈಗ ಡಿಸ್ಕ್ರಾಗೆ ತೆಗಿತೀನಿ. ಬಟ್ಟೆ ಎತ್ತಂಗಿಲ್ಲ. ಈಗ ಡಿಸ್ಕ್ರಾಗೆ ಅಶ್ವಿನಿ ಮ್ಯಾಮ್ ಪ್ಲೀಸ್ ಸರಿಯಾಗಿ ಗಾಡಿ. ನಾನು ಎತ್ತಲೇ ಇಲ್ಲ. ಬಟ್ಟೆ ಎತ್ತಿದ್ರಿ ನೀವು. ಒಂದು ನಿಮಿಷ. ಅಯ್ಯೋ 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 ಅಯ್ಯೋ. ಏನು ಮಾಡ್ತಾ ಇದ್ದೀರಿ? ಇದು ಫಿಸಿಕಲ್ ಅಲ್ಲ ನಿಂಗೆ. ಏನಿದು? ಸೂಪರ್. ಇದು ಫಿಸಿಕಲ್ ಅಲ್ಲ. ನಾವು ಮಾಡಿದೀವಿ ಇದನ್ನೇ. ನಾವು ಮಾಡಿದೀವಿ ಇದನ್ನ. ಗಿಲ್ತಾ ಇದ್ದಾರೆ ರಾಶಿ, ಕಾಲ್ ಗಿಲ್ತಾ ಇದ್ದಾರೆ. ನೋಡು, ಹಾಕ್ ಪರ್ಚ ಇಲ್ಲಿ ನೋಡು ರಾಶಿ. ಚೈತ್ರ ಹಾಕಿ ಗಿಲ್ಲಿದ್ರು. ತೆಗಿತೀನಿ ಅಷ್ಟೇ. ದೇವರ ಮೇಲೆ ಆಣೆ ಗಿಲ್ಲಿದ್ರು. ಇದು ತೋರಿಸ್ತೀನಿ ಮಾರ್ಕೋ. ಏನು ಬರ್ಸ್ಬೋದು ಗೀಚ್ಬೋದ? ರಾಶಿ ಮತ್ತೆ ಗೀಚ್ಬೋದು ಅಂದ್ರು. ಏ ಲುಟ್ ಪರ್ಸ್ ಹರಿಬೋದ ಹರಿಬೋದ ಬಿಗ್ ಬಾಸ್ ಹರಿಬೋದ ಬಿಗ್ ಬಾಸ್ ಮ್ಯಾನೇಜ್ ಮಾಡಬೋದ? ನೀವು ಅಲ್ಲಿ ಉಗ್ರ ಹರಿಬೋದ ನೀವು ಹರಿಬೋದ ನೀವು ಮಾಡ್ಬೋದು. ಚೈತ್ರ ಕಾಲ್ ನೋಡಿ ಅಲ್ಲಿ ಆಫಿಲ ಬುಜ್ಜಿ ಎಡ್ಡೆ ಬರ್ತಿದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ರಾಶಿ ನೋಡಿ. ಇಲ್ಲಿ ಚೈತ್ರ ಕಾಲ್ ಯಾರು ಯೂಸ್ ಮಾಡ್ತಾ ಇದ್ದೀರಾ? ನಾನು ಯೂಸ್ ಮಾಡ್ತಿಲ್ಲ. ಪರ್ಸ್ತಾ ಇದ್ದಾರೆ ನೋಡಿ ನೋಡಿ. ಅವರೇ ಕಿತ್ಕೋತಿದ್ದಾರೆ. ಅರ್ಥ ಆಗಲ್ವಾ ನಿಮಗೆ? ನಾನು ಏನೂ ಮಾಡ್ತಿಲ್ಲ. ನಾನು ಲಾಕ್ ಮಾಡ್ಕೊಂಡಿಲ್ಲ. ಚೈತ್ರಕ್ಕ ನೀವು ಏನ್ ಗೊತ್ತಾ, ಬರೀ ಇದ್ ಮಾಡ್ತಾ ಇದೀರ, ಆಟ ಆಡಿ ಗೀಚ್ತಾ ಇದ್ದಾರೆ. ನೋಡಿ ರಾಶಿ, ನೋಡ್ ರಾಶಿ, ನಾನು ನೋಡ್ತಾ ಇದ್ದೀನಿ.
ಸ್ವಲ್ಪ ಹಿಂದೆ ಇಟ್ಕೊಳ್ಳಿ ಕೈನ. ಅಷ್ಟೇ. ಬಿಗ್ ಬಾಸ್ ನನಗೆ ಹೊಡೆದಿರೋದಕ್ಕೆ ನಂಗೆ ನ್ಯಾಯ ಬೇಕು. ಬಿಗ್ ಬಾಸ್ ಹೊಡೆದಿರೋದಕ್ಕೆ ನಂಗೆ ನ್ಯಾಯ ಬೇಕು. ಬಿಗ್ ಬಾಸ್ ಮತ್ತೆ ಬಿಗ್ ಬಾಸ್ ನ್ಯಾಯ ಬೇಕು. ಏನಿದು ಈ ರೌಂಡ್ ಕರೆಕ್ಟ್ ಆಗೈತೆ. ನಾನೇ ನೋಡ್ದೆ ಹಂಚಿದ್ರು, ನಾನು ನೋಡ್ದೆ. ಬಿಗ್ ಬಾಸ್ ನಂಗೆ ಹೊಡೆದಿರೋದಕ್ಕೆ ನ್ಯಾಯ ಬೇಕು. ಯಾಕಂದ್ರೆ ನಮ್ಮ ಸೀಸನ್ ಅಲ್ಲಿ ಭವ್ಯಂಗೂ ಪನಿಷ್ಮೆಂಟ್ ಆಗಿದೆ, ಈ ಹಿಂದೆ ಸಂಯುಕ್ತ ಪನಿಷ್ಮೆಂಟ್ ಆಗಿದೆ. ನಂಗೆ ನ್ಯಾಯ ಬೇಕು. ಈ ರೌಂಡ್ ಮೇಲೆ ನನಗೆ ಏನು ಆಕ್ಷೇಪಣೆ ಇಲ್ಲ. ನಾನು ಒಂದ್ ಡ್ರಾಪ್ ನೀರು ಮುಟ್ಟಲ್ಲ. ಬಿಗ್ ಬಾಸ್ ಈ ಹಿಂದೆ ಸಂಯುಕ್ತ ಮನೆಯಿಂದ ಹೊರಗೆ ಹೋಗಿದ್ದಾರೆ ಹೊಡೆದಿದ್ದಕ್ಕೆ. ನಮ್ಮ ಸೀಸನ್ ಅಲ್ಲಿ ಭವ್ಯ ಪನಿಷ್ಮೆಂಟ್ ಆಗಿದೆ. ನೀವು ಎಷ್ಟು ನಾಟಕದವರು ಇದಕ್ಕೆ ಟಾಸ್ಕ್ಗಳೇ ಗೊತ್ತಾಗ್ತಿದೆ. ವಾವ್, ಗೊತ್ತಾಗುತ್ತಲ್ಲ, ನಿಂಗೆ ಬೇಕಾದವ್ರು ಸೇವ್ ಆದ್ರಲ್ಲಮ್ಮ, ಇನ್ನೇನು. ಬಿಗ್ ಬಾಸ್ 2ನೇ ಸುತ್ತಲ್ಲಿ ಗೆದ್ದಿದ್ದು ಸೂರಜ್ ಅಂಡ್ ಅಶ್ವಿನಿ ಅವರು. ಅವರಲ್ಲಿ ಡಿಸ್ಕ್ ಇರೋದು 1 2 3 4 5 ಡಿಸ್ಕ್ ಇದೆ. ರಜತ್ ಮತ್ತೆ ಚೈತ್ರಕ್ಕ ಅವರು ಇದ್ರಲ್ಲಿ ಬಾಕ್ಸ್ ಅಲ್ಲಿ 1 ಡಿಸ್ಕ್ ಇದೆ. ಬಿಗ್ ಬಾಸ್ ಈ ಸುತ್ತಲ್ಲಿ ವಿನ್ ಆಗಿರೋದು ಸೂರಜ್ ಅಂಡ್ ಅಶ್ವಿನಿ ಅವರು. ನಾನು ಹೊಡೆದಿರೋ ಫುಟೇಜ್ ನೋಡ್ಬೇಕು, ನನಗೆ ಹೊಡೆದಿರೋದು ಫುಟೇಜ್ ನೋಡ್ಬೇಕು ನಾನು. ಸಂಜೆ 4:10. ಎಂಜಲ್ ಸೇರಂಗ್ ಅಂತ ಕಿರ್ಚಿದಕ್ಕೆ ನಾನು ಹೋಗ್ದಿದ್ದು. ನೀನು ರಾಶಿಕ ಜಗಳ ಮಾಡ್ಕೊಂಡಿಲ್ವಾ? ಚೈತ್ರಕ್ಕ ಯಾಕೆ ನೀನು ರಾಶಿಕ ಜಗಳ ಮಾಡ್ಕೊಂಡಿಲ್ಲ? ತೂ ಅಂತ ಚಿಕ್ಕ ಮಕ್ಳು ತರ ಹೊಡೆದಿದ್ದಾಗ ನಾನು ಮನೆಯಿಂದ ಹೋಗಕ್ಕೆ ರೆಡಿ ಇದ್ದೀನಿ. ಇದು ಬಿಗ್ ಬಾಸ್ ಟವರ್ ಟಕ್ಕರ್ ಟಾಸ್ಕ್ನಲ್ಲಿ ಸತತ 2 ಸುತ್ತುಗಳಲ್ಲಿ ಗೆದ್ದು ಜಯಶಾಲಿಯಾಗಿರುವ ತಂಡದ ನಾಯಕರಾದ ಸೂರಜ್, ನೀವು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೀರಿ. ಅಭಿನಂದನೆಗಳು. ಥ್ಯಾಂಕ್ ಯು ಬಿಗ್ ಬಾಸ್. ಚೈತ್ರ, ನೀವು ಟಾಸ್ಕ್ನಲ್ಲಿ ಸೋತು ಈ ವಾರ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದೀರಿ. ಆಗ್ಲಿ ಬಿಗ್ ಬಾಸ್. ರಾಶಿಕಾ, ನಾಮಿನೇಟ್ ಆಗಿರುವ ಚೈತ್ರ ಅವರ ಭಾವಚಿತ್ರವನ್ನು ಮರದ ನೆರಳಿನಿಂದ ತೆಗೆದು ಬೆಂಕಿಯ ತಾಪಕ್ಕೆ ಲಗತ್ತಿಸಿ. ಎಸ್ ಬಿಗ್ ಬಾಸ್. ಸೂರಜ್ ಸೂಪರ್, ಒಳ್ಳೆ ಆಟ. ಯಾಕೆ ಇದು ಕಾಣ್ತಾ ಇಲ್ವಾ? ಇದು ಕಾಣ್ತಿಲ್ವಾ? ಕಾಣ್ತಿಲ್ವಾ? ಇಲ್ಲೇನಿದು ಸೆಕೆಂಡ್ ಟೈಮ್ ಮತ್ತೆ ಅಶ್ವಿನಿ ಮ್ಯಾಮ್, ಎಲ್ಲಿ ನಾವೇ ಹೇಳ್ತಿದೀವಿ, ನಾವೇ ಹೇಳಿದ್ವಲ್ಲ. ಹೊಡೆಯೋದ್ ಮನೆ ಮೂಲ ನಿಯಮಕ್ಕೆ ಧಕ್ಕೆ ತಾನೆ. ಅದಕ್ಕೆ ಒಂದ್ ದಿವ್ಸ ಹೊರಗಡೆ ಇರ್ತಾರೆ ಅಂದ್ರೆ ಪರಿಚಿತಕ್ಕೆ ಇಟ್ಟರಲ್ಲ ಹೊರಗೆ. ನಾನು ಶಿಕ್ಷೆ ಅನುಭವಕ್ಕೆ ರೆಡಿ ಇದ್ದೀನಿ. ನಾನು ಹೊಡೆದಿದ್ದು ಹೌದಂತಂದ್ರೆ ನಾನು ಮನೆಯಿಂದ ಹೊರಗಡೆ ಹೋಗ್ತೀನಿ, ತೊಂದರೆ ಇಲ್ಲ. ಆದ್ರೆ ಇಬ್ರು ಹೊಡೆದಿರೋದು ಹೋದ್ರೆ ಇಬ್ರು ಹೊರಗಡೆ ಹೋಗ್ಬೇಕು. ಇಲ್ಲ ಸರ್, ನಾನು ಹೊಡೆದಿಲ್ಲ, ದೇವ್ರನ್ನೇ ನಾನು ಹೊಡೆದಿಲ್ಲ. ನಾನು ಪರಿಚಿದ್ದೀನಿ, ಪರಿಚಿದಕ್ಕೆ ನನ್ನ ಡಿಸ್ಕ್ ಹೊರಗಡೆ ಇಟ್ಟಿದ್ದಾರೆ. ಈಗ ಅವರು ಅಂತ ಮನೆಗಿದ್ದು ನನ್ನ ಮುಖಕ್ಕೆ ಎಂಜಲು ಸೇರೋದಕ್ಕೆ ನಾನು ಎಂಜಲು ಉಗ್ದಿರೋದು. ಎಲ್ಲರೂ ಕಣ್ಣು ಮುಚ್ಕೊಂಡಿರ್ತಾರೆ. ಇಷ್ಟೆಲ್ಲ ಆಗಿರೋದು ಪರಿಚಿತ ಡಿಸ್ಕ್ ಹೊರಗಡೆ ಇಟ್ಟಿರ್ತಾನೆ, ಶಿಕ್ಷೆ ಅನುಭವದ ತಾನೆ. ಏನಿಲ್ಲ, ಏನಿದೆ ಹೊಡೆದಿದ್ದಕ್ಕಾಗ್ಲಿ ಏನು ಅಂತ ಹಾಕಿ ಹೆಂಗ್ ಹಂಗ್ ಮಾಡ್ಬೋದಾ? ಗೊತ್ತಾಗ್ಲಿಲ್ಲ, ನನ್ ಬಟ್ಟೆ ಎತ್ತವಾಗ ಗೊತ್ತಾಗ್ಲಿಲ್ಲ, ಪೂರ್ತಿ ಬಟ್ಟೆ ಮೇಲೆ ಮಾತಾಡಲ್ಲ. ಇಡೀ ಮನೆ ನೋಡಿದೆ, ನಾನ್ ಮಾತಾಡಲ್ಲ. ಮಾತಾಡೋರು ಮಾತಾಡ್ತಾರೆ. ಈಗ ಇದಕ್ಕೆ ಏನು ಅಂತ ಇರ್ತಾರಲ್ಲ, ನಾನು ಹೋಗೋದಾದ್ರೆ ನಾನು ಹೋಗ್ತೀನಿ, ನಾನು ಹೊಡೆದಿದ್ದು ಹೋದಾದ್ರೆ ನಾನು ಹೋಗ್ತೀನಿ, ಈ ಸೆಕೆಂಡ್ ಹೋಗ್ತೀನಿ, ಹೊಡೆದವ್ರನ್ನ ಕರ್ಕೊಂಡೇ ಹೋಗ್ತೀನಿ. ಇವಾಗ ಬಂದ ಹೊಡೆಯೋದು ಮಾತ್ರ ಮೂಲ ನೀವು. ಹೆಂಗೆ ಚೈತ್ರ ಹೊಡೆಯೋದು ಹೊಡೆದ್ನ ನಾನು ಬಾಯ್ ಬಿಟ್ರೆ ಬರೀ ಸುಳ್ಳು. ನೋಡಿದೀವಲ್ವ ಎಲ್ಲರೂ. ಆಯ್ತು ಬಿಡಿ. ಸಂಜೆ 4:30. ನಾನು ಇಲ್ಲಿ ಯಾರಿಗೂ ಸಪೋರ್ಟ್ ಅಲ್ಲ. ಟಾಸ್ಕ್ ಅಂತ ಬಂದಾಗ ಕೈ ಹಿಡ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ನಾನು ಬೆಳ್ ನೋಡಿ, ನಾನು ಇಲ್ಲ ಅಂತ ನಾನು ಕೈ ಹಿಡ್ಕೊಳ್ಳೋದು ಇಲ್ಲ ಅಂತ ನಾನು ಹೇಳಲೇ ಇಲ್ಲ ರಜತ್. ನೀವ್ ಯಾಕೆ ಅದನ್ನ ನಾನು ಆವಾಗ್ಲೇ ಹೇಳ್ತಿದ್ದೆ ಕೈ ಹಿಡ್ಕೊಂಡ್ರು ಅಂತ. ಕೈ ಬಿಡಿಸ್ಕೊಳ್ಳೋದು ನನ್ನ ಕೆಲಸ, ಹೌದಾ? ಬಿಡಿಸ್ಕೊಳೋದು ಈ ತರ ಬೇಕು ಅಂತ ಒಂದ್ ನಿಮಿಷ. ಇವಾಗ ಬೇಕು ಅಂತ ಪರಿಸಿದೆ ಅಂತ ನೀನ್ ಹೇಳ್ದೆ ತಾನೆ? ಹೌದು. ಇವಾಗ ಅದು ಎತ್ತು ಬಿಸಾಕ್ ಮತ್ತೆ ನಾನು ಇವ್ನು ಯಾಕೆ ಹೊಡೆದಾಡ್ಬೇಕಾಗಿತ್ತು? ನಾನು ಅವಳು ಎತ್ತು ಬಿಸಾಡ್ಲಿ ಅನ್ನೋ ಕಾರಣಕ್ಕೆ ನಾನು ಇದು ಮಾಡಿದ್ದಲ್ಲ ರಜತ್, ಅರ್ಥ ಮಾಡ್ಕೊಳ್ಳಿ. ನಾನು ನನ್ನಿಂದ ಅದನ್ನ ಬಿಡಿಸ್ಕೊಂಡು ಹೊರಗಡೆ ಬರಕ್ ನಾನು ಟ್ರೈ ಮಾಡಿರೋದು ಹೊರತು. ಹೌದು, ಅಷ್ಟಲ್ಲ ನಾನು ಬಿಡಿಸ್ಕೊಂಡು ಹೊರಗಡೆ ಬರ್ಬೋದಲ್ಲ. ಇಂಟೆನ್ಷನ್ ಡಿಸ್ಕೋಲು ಪರವಾಗಿಲ್ಲ ಮತ್ತೆ ನಾನು ಜೋಡಿಸ್ಕೊಂತಿದ್ದೆ. ಏನ್ ಗೊತ್ತಾ, ನೀವು ಡಿಸ್ಕ್ ಆಚೆ ಇಡೋದಕ್ಕೋಸ್ಕರ ಪರ್ಚಬೇಡಿ ಅಂತ ಅಲ್ಲಿ ಹೇಳಿರೋದಲ್ಲ. ಡಿಸ್ಕ್ ಆಚೆ ಇಡೋದಕ್ಕೋಸ್ಕರ ಏನ್ ಗೊತ್ತಾ, ಪರ್ಚಬಾರ್ದು ಅನ್ನೋದಕ್ಕೋಸ್ಕರ ಡಿಸ್ಕ್ ಆಚೆ ಇಡ್ತೀವಿ ಅಂತ. ನೀವು ಅದನ್ನೇ ಮಾಡ್ತೀವಿ ಅಂತ ಅಂದಾಗ ಅದು ಎಷ್ಟು ಮಟ್ಟಿಗೆ ಸರಿ ಆಗುತ್ತೆ ಹೇಳಿ? ಅದು ನಿಮ್ ಟ್ಯಾಲೆಂಟ್. ಅದೇನ್ ಗೊತ್ತಾ, ಅದಕ್ಕೋಸ್ಕರ ತಪ್ಪು ಮಾಡಿ ಬಿಡಿಸ್ಕೋಬೇಕು ಅಂತೇನಿಲ್ಲ. ಅದು ತಪ್ಪೇ ಅಲ್ವಾ ನೀವು ಮಾಡಿದ್ದು? ನೀವು ಬಿಡಿಸ್ಕೋಬೇಕು. ಮಾಡೋದು ತಪ್ಪು ಅಂತ ಹೇಳ್ತಾರೆ. ನಾನು ಬಿಡಿಸ್ಕೊಂಡ್ಲಿ ಸರ್. 75 ದಿನ ನಾವು ಟಾಸ್ಕ್ ಆಡ್ಲಿಲ್ಲ. ಈ ತರ ಟಾಸ್ಕ್ಗಳು ಅವತ್ತು ಯಾವತ್ತೋ ಅದರದ್ದು ಇವತ್ತು ಹೆಂಗಾಗುತ್ತೆ? ಎಷ್ಟು ಬರ್ತಿದ್ದಾರೆ ನೋಡೋಣ.
ಎಂಜಲ್ ಹಾಕಿ ಉಗಿಯೋದು, ಹಾಕಿ ಕೈ ಕಾಲಲ್ಲಿ ಸೀರ್ಲಿ ಅಂತಲೇ ಮಾತಾಡಿರೋದು, ಕೈನ ಹಿಂಗ್ ಒತ್ತಿಡ್ಕೊಂಡು ಕಿರ್ಚಿರೋದು, ಅದು ಯಾವ್ದು ಲೆಕ್ಕಕ್ಕಿಲ್ಲ. ಹಾಗಾದ್ರೆ ಯಾವ್ದು ಅಲ್ಲ, ಇವ್ರ ಎಂಜಲ್ ಬಿದ್ರೆ ದೊಡ್ಡದಲ್ಲ. ಸಂಜೆ 5:10. ಏ ರಕ್ಷಿತಾ, ನಾನು ನೋಡ್ತಾ ಇದ್ದೀನಿ, ಅಲ್ಲಿ ಎಂತ? ನಾನು ನೋಡ್ತಾ ಇದ್ದೀನಿ, ನಾನು ಮಲಗಲಿಲ್ಲ. ಮದರ್ ಪ್ರಾಮಿಸ್ ಹೀಗೆ ಮಾಡಲಿಲ್ಲ ನಾನು. ನನ್ನ ಇದೇ ಕೂಡ ಉಂಟು, ಎಂತ ರಾಂಗ್ ಆಗ್ತಾ ಉಂಟು. ನೀನು ಮನುಷ್ಯರಿಗೆ ಮಂಗ ಮಾಡ್ಬೋದು, ಬಿಗ್ ಬಾಸ್ಗೆಲ್ಲ ಹಂಗೆ ಅಲ್ಲ, ನನಗೆ ಗೊತ್ತಾಗುತ್ತೆ. ಅಲ್ಲಿ ನಾನು ಮಲಗಿದ್ದೀನಿ, ಅಲ್ಲಿ ಕ್ಯಾಮ್ರಾಗೆ ಹೇಳು, ನಾನು ಬಿಗ್ ಬಾಸ್. ಹಂಗೆ ಅಲ್ಲ, ಇಂಥ ಸ್ಟ್ರೆಚ್ ಆಗ್ತಾ ಉಂಟು ಮೈಕ್ ಅನಿಸುತ್ತೆ. ನನಗೆ ಇನ್ನೇನು ಬೇಜಾರೈತಿಲ್ಲ, ಚೈತ್ರಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಸೇವ್ ಆಗ್ತದಲ್ಲ. ಕೂತ್ಕೋ, ಬಾರೋ ಟಾಸ್ಕ್ ಇರುತ್ತೆ ಪಾಪು. ಗಿಲ್ಲಿ ಜಾಸ್ತಿ ಮಾತಾಡ್ಬೇಡ, ಯಾರಿಗ್ ಗೊತ್ತು ನಿನ್ ಟಾಸ್ಕ್ ನಾನು ಆಡ್ಬೇಕಾದ ಪರಿಸ್ಥಿತಿ ಬರ್ಬೋದು. ಹೌದಾ? ನಾನೇ ಫಿಕ್ಸ್ ಆಗ್ಬಿಡ್ತೀನಿ ಬಿಡು, ನಾನೇ ಫಿಕ್ಸ್ ಆಗ್ಬಿಡ್ತೀನಿ. ನಾನು ಟಾಸ್ಕ್ ಏನೋ ನೀನು ನಾಡಿಗೆ ಬಂದ್ರೆ ನಾನೇ ಫೋಟೋ ತಗೋಗಲ್ಲ, ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೊಳ್ತೀನಿ. ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿಸ್ಕೊ. ನಿನಗೆ ಪದೇ ಪದೇ ನಾನು ನಿನಗೊಂದು ಹೇಳ್ತಾ ಇರ್ತೀನಿ, ಯಾರಿಂದ ಕೆಟ್ಟ ಹೇಳು? ಬಾಯಿಂದ. ಮಾತಿದ್ದಲ್ಲ, ಬಾಯಿಂದ. ನಾನು ಮಾತಾಡಲ್ಲ ಬಿಡಾಯ್ತೀನಿ. ರಕ್ಷಿತಾ ಅವ್ರ ಜೊತೆ ನನ್ನನ್ನು ಹಾಕಿದ್ದಾರೆ ಅಂತಂದ್ರೆ ಎಲ್ಲೋ ಸ್ವಲ್ಪ ನಾನು ಡಿಸರ್ವಿಂಗ್ ಇದ್ದೀನಿ ಅಂತ. ಹೌದು, ಅದೇ ನಿಮ್ಮ ಯೋಚನೆಗೆ ಬಿಟ್ಟಿದ್ದೀನಿ. ಇನ್ನು 4 ವಾರ ಇದೆ, ತಗೊಳ್ಳಲ್ಲ ನಾನು ರಿಸ್ಕ್. ಯವ್ವಾ 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 ಏನ್ ಹಿಡಿತಾನ ಈ ಮನ್ಸ, ಯವ್ವಾ ಯವ್ವಾ ಸಿಗಾಕಂಡ್ರೆ ಹೊಡಿತಾನ ಈ ಮನ್ಸ. ಏ ಗಡ 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 ಗಡ, ಇವ್ ನೋಡಿದ್ರೆ ನನ್ನೆದ ಗಡ, ಮುರಿತಾನೆ ನನ್ನ ನಡ. ಸಂಜೆ 6:25. ನಾನು ಸೇವ್ ಮಾಡ್ತಿರೋದು ಕಾವ್ಯ ಅವ್ರನ್ನ, ನಾಮಿನೇಟ್ ಮಾಡ್ತಿರೋದು ಮಾಳು ಅಣ್ಣನ. ಕಾವ್ಯ ಅವ್ರನ್ನ ಯಾಕೆ ಸೇವ್ ಮಾಡ್ತಿದ್ದೀನಿ ಅಂದರೆ, ಮನೆಯಲ್ಲಿ ನಾವೆಲ್ಲ ಹೇಳ್ತೀವಿ ಕಂಫರ್ಟ್ ಝೋನ್ ಅದು ಇದು ಅಂತೆಲ್ಲ ಹೇಳ್ತಿರ್ತೀವಿ, ಬಟ್ ಅದನ್ನು ಬಿಟ್ಟು ಅವ್ರಿಗೆ ಆದಷ್ಟು ಅವ್ರು ಟ್ರೈ ಮಾಡ್ತಿದ್ದಾರೆ, ಅವ್ರ ಎಫರ್ಟ್ಸ್ ಕಾಣಿಸ್ತಾ ಇದೆ. ಆ್ಯಂಡ್ ಲಾಸ್ಟ್ ವೀಕ್ ಆ ಕಂಫರ್ಟ್ ಝೋನ್ ಬಿಟ್ಟು ಎಲ್ಲ ಜೊತೆ ಮಾತಾಡೋದನ್ನ ನಾನು ನೋಡಿದ್ದೀನಿ. ನಾಮಿನೇಟ್ ಮಾಡ್ತಿರೋದು ಮಾಳು ಅಣ್ಣ ಯಾಕೆ ಅಂದರೆ, ಮಾಳು ಅಣ್ಣ ನಿಮ್ಮಲ್ಲಿ ಆಚೆ ಕಡೆ ತುಂಬ ನಿಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಎಲ್ಲರೂ, ಬಿಕಾಸ್ ಅಷ್ಟು ಫ್ಯಾನ್ ಬೇಸ್ ನಿಮಗಿದೆ. ಬಟ್ ಎಲ್ಲೋ ನೀವು ಅದನ್ನು ಕರೆಕ್ಟಾಗಿ ನಿಭಾಯಿಸ್ತಿಲ್ಲ ಈ ಮನೆ ಒಳಗಡೆ ಅಂತ ಅನ್ನಿಸ್ತು ನನಗೆ. ಏನೋ ಒಂದು ಕಾನ್ವರ್ಸೇಷನ್ ಆಗ್ತಿದ್ದಾಗ ನಿಮ್ಮ ಅಭಿಪ್ರಾಯ ಏನು ಅಂತ ಈ ಮನೇಲಿ ಯಾರಿಗೂ ಗೊತ್ತಾಗ್ತಿಲ್ಲ. ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ, ಗೊತ್ತಾಗೋ ಥರ ನೀವು ಮಾಡ್ತಾನೂ ಇಲ್ಲ, ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದೀರಾ. ಆ ಒಂದು ಕಂಫರ್ಟ್ ಝೋನಿಂದ ಆಚೆ ಬರಲಿ ಅನ್ನೋದಕ್ಕೋಸ್ಕರ ನಾನು ನಾಮಿನೇಟ್ ನಿಮ್ಮನ್ನ ಮಾಡ್ತಾ ಇದ್ದೀನಿ. ಸಂಜೆ 6:30. ನಿಮಗೆ ಒಳಗೆ ಫ್ಯಾನ್ ಬೇಸಿಸ್ ಎಲ್ಲ ಉಂಟು, ಸಪೋರ್ಟ್ ಎಲ್ಲ ಉಂಟು, ಅದಕ್ಕೋಸ್ಕರ ಅವರ ಅರ್ಥ ಎಂತ ಗೊತ್ತುಂಟ? ಫ್ಯಾನ್ ಬೇಸಿಸ್ ಉಂಟು, ಸಪೋರ್ಟ್ ನಿಮಗೆ ಸಿಗ್ತಾ ಉಂಟು, ಅದೇನಾ? ಜಸ್ಟ್ ಅದಕ್ಕೋಸ್ಕರನೇ ಅವರು ಇಲ್ಲಿ ಇದ್ದಾರಾ? ಜನರು ಸಪೋರ್ಟ್ ಯಾಕೆ ಮಾಡೋದು? ಅವರಿಗೆ ಡಿಸರ್ವಿಂಗ್ ಅಂದ್ರೆ ಅನಿಸಿದ್ರೆ ಮಾತ್ರ ಅಲ್ವಾ? ಫಾರ್ ಎಕ್ಸಾಂಪಲ್, ಒಂದು ಸೆಕೆಂಡ್, 24 ಗಂಟೆ ಎಲ್ಲರ ಜೊತೆಗೆ ಮಾತಾಡಲಿಕ್ಕೆ ಎಂಥ ಅವಶ್ಯಕತೆ ಇಲ್ಲ. 2 ಕಂಫರ್ಟೇಬಲ್ ಜನ ಜೊತೆಗೆ ಮಾತಾಡಿದ್ರೆ ಅಷ್ಟು ಸಾಕು. ಓಕೆ, ಇವತ್ತೇ ನಮಗೆ ಒಂದು ಅಪರ್ಚುನಿಟಿ ಸಿಕ್ಕಿದ್ರೆ ನಾವು ಇದೇ ಬೆಟರ್ ಮಾಡ್ಬೋದಲ್ವಾ? ಇದೇ ಸಿಚುವೇಶನ್ನ ಬೆಟರ್ ಮಾಡ್ಬೋದು. ಬಟ್ ಕಾವ್ಯಾರು ಕಂಪೇರ್ ಮಾಡಿದ್ರೆ ಮಾಳು ಅವರು ಟಾಸ್ಕಲ್ಲಾಗಲಿ ಮನೆ ಕೆಲಸದಲ್ಲಾಗಲಿ ಎಲ್ಲದರಲ್ಲೂ ವ್ಯಾಲ್ಯೂಬಲ್ ಮತ್ತು ಬ್ಯೂಟಿಫುಲ್ ರಿಲೇಷನ್ಶಿಪ್ ಕ್ಯಾರಿ ಮಾಡ್ತಾರೆ. ಐ ಸಿ ಹಿ ಈಸ್ ಮೋರ್ ಡಿಸರ್ವಿಂಗ್ ಆ್ಯಂಡ್ ಕೇರಿಂಗ್. ಫ್ಯಾನ್ಸ್ ಅದೆಲ್ಲ ಹೊರಗಡೆ ಇಡೋಣ. ಫ್ಯಾನ್ಸ್ ಎಲ್ಲ ಹೊರಗಡೆ ಇಡೋಣ. ನನಗೆ ಫ್ಯಾನ್ಸ್ ನಾನು ಇವತ್ತೇ ಇಲ್ಲಿ ಕನ್ಸಿಡರೇ ಮಾಡಲ್ಲ. ಮನೆ ಕೆಲಸ ಆಗಲಿ, ಕಾವ್ಯ ಮತ್ತೆ ಮಾಲು, ಕಾವ್ಯ 5% ಇದ್ರೆ ಮಾಲುವನ್ನ 95% ಇಲ್ಲಿಂದ ಹೋಗಿ ರಾಶಿಕನ ಬಿಡಬೇಡ ಹೇಳ್ತೀನಿ. ಹಂಗೆ ಅಲ್ಲ, ಟಾಸ್ಕ್ ವಿಷಯ ಆಗಲಿ, ಟಾಸ್ಕ್ ವಿಷಯ ಕೂಡ ನೀವು ಕಂಪೇರ್ ಮಾಡಲಿಕ್ಕೆ ಆಗುತ್ತಾ? ಒಂದು ವ್ಯಕ್ತಿತ್ವ ವಿಚಾರ ಆಗಲಿ, ಒಂದು ಪ್ಯೂರ್ ಸೋಲ್ ಕೂಡ ನಿಮಗೆ ಕಂಪೇರ್ ಮಾಡಲಿಕ್ಕೆ ಆಗಲ್ಲ. ಮೂರು ಕೂಡ ನಿಮಗೆ ಕಂಪೇರ್ ಮಾಡಲಿಕ್ಕೆ ಆಗಲ್ಲ. ಯಾರಿಗೆ? ಕಾವ್ಯ ಮತ್ತೆ ಮಾಲ್ವಣ್ಣಗೆ. ಹೌದು. ಸಂಜೆ 6:40. ಈಗ ನಡೆದಿರುವ ವಾರದ 2ನೇ ಟಾಸ್ಕ್ನಲ್ಲಿ ಆಡಲು 4 ಆಟಗಾರರ ತಂಡ ರಚನೆ ಆಗಬೇಕು. ಮಾಳು ಅವರ ತಂಡಕ್ಕೆ ನೀವು ಒಬ್ಬ ಪುರುಷ ಸದಸ್ಯರನ್ನ ಹಾಗೂ 2 ಮಹಿಳಾ ಸದಸ್ಯರನ್ನು ಆಯ್ಕೆ ಮಾಡಬೇಕು. ಕಾವ್ಯ ಅವರ ತಂಡಕ್ಕೆ ಒಬ್ಬ ಮಹಿಳಾ ಸದಸ್ಯೆ ಹಾಗೂ 2 ಪುರುಷರನ್ನು ಆಯ್ಕೆ ಮಾಡಬೇಕು. ಸಂಜೆ 6:50. ಕಾವ್ಯಗೆ ಸ್ಪಂದನ ಕೊಡಿ, ಮಾಲು ಅಣ್ಣಗೆ ಧನುಷ್ ಕೊಡಿ,
ಅವರಿಗೆ ಅವರ ಮೇಲೆ ಅಂದರೆ ಅವರ ಮೇಲೆ ಎಲ್ಲ ಕಾನ್ಫಿಡೆನ್ಸ್ ಉಂಟಲ್ವಾ, ಅವರಿಗೆ ಅನಿಸುತ್ತೆ ಬೆಸ್ಟ್ ಪ್ಲೇಯರ್, ಬೆಸ್ಟ್ ಎಲ್ಲದಕ್ಕೆ ತುಂಬ ಡಿಸರ್ವಿಂಗ್ ಇದ್ದಾರೆ ಅನಿಸುತ್ತೆ ಅಲ್ವಾ. ಅಂದರೆ ನಾಮಿನೇಟ್ ಮಾಡುವಾಗ ಕೂಡ ಸ್ಪಂದನ ಯಾವಾಗ ಕಾವ್ಯಗೆ ಮಾಡಲ್ಲ, ಕಾವ್ಯ ಯಾವಾಗ ಸ್ಪಂದನಗೆ ಮಾಡಲ್ಲ, ನಾಮಿನೇಟ್ ಆಗಲಿ ಯಾವುದು ಕಾರಣಕ್ಕೆ ಆಗಲಿ. ಬಿಕಾಸ್ ಕಾವ್ಯಗೆ ಅನಿಸುತ್ತೆ ಸ್ಪಂದನ ತುಂಬ ಡಿಸರ್ವಿಂಗ್ ಇದ್ದಾರೆ ಮನೆಯಲ್ಲಿ, ಸ್ಪಂದನಗೆ ಕೂಡ ಅನಿಸುತ್ತೆ ಕಾವ್ಯ ಡಿಸರ್ವಿಂಗ್ ಇದ್ದಾರೆ, ತುಂಬ ಡಿಸರ್ವಿಂಗ್ ಇದ್ದಾರೆ, ಅವರಿಗೆ ಕಾನ್ಫಿಡೆಂಟ್ ಉಂಟಲ್ವಾ, ಒಂದೇ ಟೀಮಲ್ಲಿ ಹಾಕಿ. ಓಕೆ. ಮಾಳುಗೆ ಫಸ್ಟ್ ಹುಡುಗ ಧನುಷ್, ಕಾವ್ಯಗೆ 2 ಹುಡುಗ, ಅದರಲ್ಲಿ ಒಬ್ಬ ಹುಡುಗ ರಘು. ಒಂದು ಹುಡುಗಿಗೆ ಸ್ಪಂದನಗೆ ಕನ್ಸಿಡರ್ ಮಾಡಿ. ಇಲ್ಲ, ಯಾಕೆ? ನನಗೆ ಕನ್ವಿನ್ಸ್ ಆಗಬೇಕು, ನಾನು ಫಸ್ಟೇ ಹೇಳಿದ್ದೀನಿ. ನಾನು ಮಾಳುಗೆ ಸ್ಪಂದನ ಕೊಡ್ತೀನಿ. ಇಲ್ಲ, ನಾನು ಒಪ್ಪಲ್ಲ. ಧನುಷ್ ಕೊಟ್ರೆ ಹಂಗಾದ್ರೆ ಧನುಷ್ನ ರೀಪ್ಲೇಸ್ ಮಾಡೋಣ. ನಾನು ಎಲ್ಲ ವೇಟ್ ಪ್ರಕಾರ ಎಲ್ಲ ನೋಡ್ತಾ ಇದ್ದೀನಿ, ಮೇಲೆ ಕೆಳಗೆ ನಾನು ಎಂತ ನೋಡಲ್ಲ. ಕೇಳಿ, ನಾನು ಮಾಳುಗೆ ಅಶ್ವಿನಿ ಕೊಡ್ತೀನಿ. ಹಾ, ಅಶ್ವಿನಿ ಮ್ಯಾಮ್ ಕೊಡಿ. ಸ್ಪಂದನ ಅಶ್ವಿನಿ. ಓಕೆ. ಕಾವ್ಯಗೆ ರಘು, ಚೈತ್ರ, ಇನ್ನೊಬ್ಬ ಹುಡುಗ ಗಿಲ್ಲಿ ಕೊಡಿ ಹೇಳ್ತಾ ಇದ್ದೀನಿ ಅಲ್ವಾ. ಕಾವ್ಯಗೆ ಗಿಲ್ಲಿನೇ ಕೊಡೋಣ. ಭಾಳ ಕಾವ್ಯ ಗಿಲ್ಲಿ ಇದೆಯಲ್ಲ, ಕಾವ್ಯ ಟೀಮಲ್ಲಿ ಒಬ್ಳು ಹುಡುಗಿ ಬೇಕು, ಯಾರನ್ನ ಹಾಕ್ಲಿ? ಸ್ಪಂದನಗೆ ಹಾಕಿ. ಒಳ್ಳೆ ಕತೆ. ನಿಂದು ಡಿಸಿಷನ್ ಕೇಳಿದ್ರೆ ಇದೆಂತ ಮನೆಯಲ್ಲಿ ನಾವು ಆಟ ಆಡೋದ? ಒಂದು ಸೆಕೆಂಡ್, ನನಗೆ ಬುಕ್ ಕೊಡಿ ಒಂಚೂರು, ನಾನು ನೋಡ್ತೀನಿ. ಬುಕ್ ಅಲ್ಲ, ನೀನು ಹೇಳು ಇಷ್ಟೇ. ನಿಂದು ನೀನು ಎಂತ ಪರ್ಸನಲ್, ನಿನಗೆ ಯಾರ್ಯಾರು ಬೇಡ ಅವ್ರನ್ನ ವೀಕ್ ಅವ್ರನ್ನ ಹಾಕೋದಂತೆ, ದೊಡ್ಡ ಸ್ಟ್ರಾಂಗ್ ಇರೋರ್ನ ಒಂದಕ್ಕೆ ಹಾಕಿ ಹೊಡ್ಸೋದು. ಹಂಗೆಲ್ಲ, ಬಿಕಾಸ್ ಅವರ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಉಂಟಲ್ವಾ. ಬಾಯಲ್ಲಿ 1000 ಹೇಳ್ತೀವಿ ನಾವು, ವಿಷಯ ಹಾಗೆ ಬರಲ್ಲ. ಅಲ್ಲಿ ಟೀಮ್ ಮಾಡಿ ಅವರು ನೆಕ್ಸ್ಟ್ ಆ ಸರ್ಕ್ಯುಲರ್ ಹೋಗುತ್ತೆ ಮನೆಗೆ ಟಾಸ್ಕ್. ಇದು 2 ತಂಡದಲ್ಲಿ ಇವ್ರು ಆಟ ಆಡ್ತಾ ಇದಾರೆ ಅಂತ ಇಬ್ರಿಗೂ ಅನ್ಫೇರ್ ಟೀಮ್ ಆಗಿದೆ ಅಂತ ಅನ್ನಿಸ್ಬಾರ್ದು. ಓಕೆ, ಯಾರು ಹೇಳಿದ್ರು ನಾನು ಹಾಗೆ ಮಾಡಲ್ಲ. ನೀವು ನನ್ನ ಮಾತು ಕೇಳಿ. ಈಗ ಹಾಗಾದ್ರೆ ಮಾಳುಗೆ ಧನುಷ್ ಯಾಕೆ, ರಘು ಯಾಕೆ ಬೇಡ? ರಘು ಬೇಕು. ಹಂಗಾದ್ರೆ ಮಾಳು ಕೊಡ್ಲಾ ರಘುನ? ಧನುಷ್ನ ತಗೊಂಡು ಕಾವ್ಯಾಗ ಹಾಕ್ಲಾ? ಇಲ್ಲ ಇಲ್ಲ, ಯಾಕೆ ಅದ್ ಬೇಡ? ಬೇಡ, ಇವಾಗ ಬೇಡ. ಯಾಕೆ? ಯಾಕೆಂದ್ರೆ Give me one genuine reason. ಇಲ್ಲ ನನ್ಗೆ ಯಾಕೆಂದ್ರೆ ಈ ಟಾಸ್ಕ್ ಅಲ್ಲಿ ಡಿಸರ್ವಿಂಗ್ ಇದಾರಲ್ವಾ, ಅವರು ಸೇಫ್ ಆಗ್ಬೇಕು. ಈಗ ನಿಮಗೇನ್ ಬೇಕು? ವರ್ತಿರೋರಲ್ವಾ, ಹಾ, ಹೂ ಡಿಸರ್ವಿಂಗ್ ಅವ್ರು ಹೋಗ್ಬೇಕಲ್ಲ. ಹೌದು. ಕಾವ್ಯನ್ಗೆ ಇವ್ರಿಗೆ ಅಪೋಸಿಟ್ ಹಾಕಿದಿನಲ್ಲ. ಈಗ ಕಾವ್ಯ ಇಲ್ದಾದ್ರೆ ಸ್ಪಂದನ, ಇಬ್ರು ಗುದ್ದಾಡ್ಲಿ, ಆಡ್ಬಿಟ್ಟು ಯಾರು ಪೊಟೆನ್ಷಿಯಲ್ ಇದೆ ಅವ್ರು ವಿನ್ ಆಗ್ಲಿ. ಒಂದೇ ಟೀಮಿಗೆ ಏನಕ್ಕೆ ಹಾಕ್ಬೇಕು ನಾನು? ನೀನು ಹೇಳೋ ಪ್ರಕಾರ ಆ ಪಾಯಿಂಟ್ಗೆ ಬರೋದಾದ್ರೆ ಇಬ್ಬರನ್ನ ಅಪೋಸಿಟ್ ಹಾಕಿದಿನಲ್ಲ. ಓಕೆ. ಮಾಳುನ ಈಗ ನಾಮಿನೇಟ್ ಮಾಡಿ, ಇಟ್ ಈಸ್ ಕರೆಕ್ಟ್, ಅನ್ಫೇರ್ ಆಗಿದೆ ಕಾವ್ಯಗೆ. ಸೊ ಈಗ ನಿಮ್ಮ ಪ್ರಕಾರ ಸ್ಟ್ರಾಂಗ್ ಇರೋರ್ನ ಮಾಳುಗ್ ಹಾಕಿ ಕಾವ್ಯ ಅವ್ರನ್ನ ಡಿಫೀಟ್ ಮಾಡಿ ಮಾಳು ಅವ್ರನ್ನ ಗೆಲ್ಸಿ ನಾವು ಸೇಫ್ ಮಾಡೋದು. ಹೌದು, ಅದೇ ಆಗಲ್ವಾ? ನೀವು ಬಿಗ್ ಬಾಸ್ ಅಲ್ಲ, ಬಿಗ್ ಬಾಸ್ ಕೆಲಸ ಮಾಡ್ತಾರೆ. ನಾವು ನಮ್ಮ ವೇಲಿ ನಮ್ಗೆ ಎಷ್ಟು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ಪ್ರೊಟೆಕ್ಟ್ ನಾವು ಮಾಡ್ಬೋದಲ್ವಾ? ಇದನ್ನ ನೋಡ್ತಾ ಇರ್ತಾರಲ್ಲ, ನೀವು ಹೇಳಿದಾಗಿದ್ನ ಮಾಡಿದ್ರೆ ನಿಮಗೆ ಹೆಂಗೂ ಬೀಳುತ್ತೆ. ಸೇರ್ಸಿ ನಾನು ಇಷ್ಟು ದಿವಸ ಮಾಡ್ಕೊಂಡು ಬಂದಲ್ಲ ಹೆಸರು, ನನಗೂ ಎತ್ಕೊಂಡು